ನಾನು ಮೂಲತಃ ಸಾಹಿತಿ ಏನೂ ಅಲ್ಲ, ಆದರೆ ಸಾಹಿತ್ಯದ ವಾತಾವರಣದಲ್ಲಿ ಬೆಳೆದಿರುವಂಥ ಕಾರಣಕ್ಕಾಗಿ ನನಗೆ ಸಾಹಿತ್ಯದ ಒಲವಿತ್ತು. ಪರ್ಷಿಯನ್ ಭಾಷೆಯಲ್ಲಿ ನಂಬರ್ 1 ಅಥವಾ ಪ್ರಥಮ ಆದ್ಯತೆಯ ಕವಿ ಅಂತಂದರೆ ಅದು ರೂಮಿ. ನನಗೆ ನಿಮಗೆ ಮಹಮೂದ್ ಬಹಿರಿ ಎಲ್ಲಿ ಸಿಕ್ಕ, ಹೇಗೆ ಸಿಕ್ಕ? ಮದ್ರಾಸಿನವರು ಅಂತ ಹೇಳ್ತಾರೆ. ಇದಕ್ಕಾಗಿ ಅವರಿಗೆ ಹೆಸರು ಬಹರ್ ಅಂದರೆ ಅಲೆ, ಹೀಗಾಗಿ ಅವರಿಗೆ ಬಹಿರಿ ಎನ್ನುವಂಥ ಒಂದು ಉಪನಾಮ ಬಂತು. ಆದರೆ ಈ ಬಂಗ ಬಂದರೆ ಅದು ಒಂದು ರೀತಿಯ ಮತ್ತಿನ ಪೇಯ, ಅಮಲು ತರಿಸುವಂಥದ್ದು. ಬಂಗ್ ಮೂಲಕ ಯಾರಾದರೂ ಗಜಲ್ಗಳನ್ನು ಬರೆದಿದ್ದಾದರೆ ಬಹುಶಃ ಅದು ಬಹರಿಯವರೇ ಮೊದಲಿರಬೇಕು. ಉರುಸ ಇರ್ಫಾನ್ ಅಂದ್ರೆ ಏನು? ಉರುಸ್ ಅಂದರೆ ಮಿಲನ ಅನ್ನೋ ಹಾಗೆ. ಇರ್ಫಾನ್ ಅನ್ನುವಂಥದ್ದು ದೈವಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದಕ್ಕೆ ಇರ್ಫಾನ್ ಅಂತಾರೆ. ದೈವಿಕ ಸಮ್ಮಿಲನ ಅಥವಾ ಈ ತರಹದ ಒಂದು ಅರ್ಥ ಬರುತ್ತೆ. ಈ ಆಕ್ಚುಲಿ ಮನ್ಸೂರ್ ಅಲ್ ಹಜ್ನ ಅನಲ್ ಹಕ್ಕಿಗೂ ಬಹರಿಯವರ ಖುದಾನುಮಾಗೂ ಏನು ಡಿಫ್ರೆನ್ಸ್? ಅರಬ್ಬಿಯಲ್ಲಿ ಅನಲ್ ಹಕ್ ಅಂದರೆ ಅದು ನಾನೇ ಸತ್ಯ ಅನ್ನುವಂಥ ಅರ್ಥದಲ್ಲಿ ಇದು ಇದೆ. ಆದರೆ ಖುದಾನುಮಾ ಅನ್ನುವಂಥದ್ದು ಖುದಾನ ಅದು ನೇರವಾಗಿ ಮನ್ಸೂರ್ ಹಲ್ಲಾದರು ಹೇಳುವಂತಹ ಹೇಳಿಕೆಗೆ ಪ್ರತಿಶತ 100 ಸಮನಾಗಿರುವುದಿಲ್ಲ. ಸೂಫಿ ಅನ್ನೋದು ಒಂದು ಏಕಧಾರೆ ಅಲ್ಲ, ಏಕಧಾರೆ, ಹಲವು ಧಾರೆಗಳು ಇರುವ. ಹೌದು. ಅದು ದಖ್ನಿಗೂ ಉರ್ದುವಿಗೂ ಏನು ಡಿಫ್ರೆನ್ಸ್? ದಕ್ಷಿಣ ಭಾರತದ ಆಡು ಮಾತಿನ ಅಥವಾ ತಳ ಸಮುದಾಯದವರ ಭಾಷೆ. ಉರ್ದು ಒಂದು ರೀತಿ ಮೇಲ್ಮಟ್ಟದ ಅಥವಾ ಎಲೈಟ್ ಜನರ ಭಾಷೆ ಅನ್ನುವಂತ ಹೇಳಬಹುದು. ದಖ್ನಿ ಅನ್ನೋದು ಉರ್ದುವಿನ ಮೂಲ ರೂಪ ಅಂತ ಹೇಳ್ಬೋದು. ಆ ಸೈನಿಕ, ಉರ್ದು ಅನ್ನೋ ಪದದ ಅರ್ಥವೇ ಸೈನಿಕ. ಮತ್ತೆ ಸೈನಿಕರು ಅಂದ್ರೆ ಅವರು ಒಂದೇ ಪ್ರದೇಶದವ್ರು ಇರ್ಲಿಲ್ಲ, ಒಂದೇ ಭಾಷೆಯವರು ಇರ್ಲಿಲ್ಲ. ಅವರ ಗುರು ಬಂದೇ ನವಾಜರ ಗುರು ಇಬ್ನೆ ಅರಬಿಯ ಕಟ್ಟರ್ ಫಾಲೋವರ್ ಆಗಿದ್ರು. ಅವರು ಕಟ್ಟರ್ ಫಾಲೋವರ್ ಆಗಿದ್ರು. ನಸೀರುದ್ದೀನ್ ಚಿರಾಗ್ ದೆಹ್ಲವಿ ಅವರು, ಯಾಕಂದ್ರೆ ಅವರು ಇಬ್ನೆ ಅರಬಿಯ ವಿದ್ವತ್ತಿಗೆ ಮತ್ತು ಅವರ ಸಿದ್ಧಾಂತಕ್ಕೆ ಅವರು ಮಾರು ಹೋಗಿದ್ರು. ಕುಲ್ದಾಬಾದ್ನಲ್ಲಿ ಬಂದೇ ನವಾಜರ ತಂದೆಯ ಸಮಾಧಿ ಇತ್ತು. ಹೌದು. ಅದರ ಹುಟ್ಟಿದ್ದವರು ಡೆಲ್ಲಿನಲ್ಲಿ. ಮೊಹಮ್ಮದ್ ಅಲ್ ಹುಸೇನಿ, ಗೇಸು ದರಾಜ್ ಅವರಿಗೆ ಜನರು ಕೊಟ್ಟಂತ ಉಪಾಧಿ. ಗೇಸು ದರಾಜ್ ಅಂದ್ರೆ ಉದ್ದ ಕೂದಲಿನವನು. ಆದುದರಿಂದ ಅವರ ಪೂರ್ತಿ ಹೆಸರು ಮೊಹಮ್ಮದ್ ಅಲ್ ಹುಸೇನಿ ಬಂದಾ ನವಾಜ್ ಗೇಸು ದರಾಜ್. ವಿಶೇಷವಾಗಿ ದಖ್ಖನ್ನಿನಲ್ಲಿ ಇಸ್ಲಾಮಿನ ಜನಪ್ರಿಯತೆಗೆ ದೊರೆಗಳಿಗಿಂತ ಸೂಫಿಗಳ ಕೊಡುಗೆನೆ ಜಾಸ್ತಿ ಅಂತ ಅನ್ಸಲ್ಲ. ದಖ್ನಿ ಭಾಷೆಯಲ್ಲಿ ಯಾವಾಗ ಧಾರ್ಮಿಕತೆ ಮತ್ತು ದಾರ್ಶನಿಕತೆಯ ವಿಚಾರಗಳು ಲಭ್ಯವಿದ್ದಾಗ ಅದು ಜನಸಾಮಾನ್ಯರಿಗೆ ಸಿಕ್ಕು ಅದು ಜನಪ್ರಿಯತೆಯನ್ನು ಗಳಿಸಿತು. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಅನುವಾದಕ, ಲೇಖಕ ಬೋಡೆ ರಿಯಾಜ್ ಅಹ್ಮದ್ ಅವರು. ಅವರು ಮೂಲತಃ ಈಗಿನ ಯಾದಗಿರಿ ಜಿಲ್ಲೆಯ, ಹಿಂದಿನ ಗುಲ್ಬರ್ಗ ಜಿಲ್ಲೆಯ ಸುರಪುರ ತಾಲೂಕಿನ ತಿಮ್ಮಾಪುರದವರು. ಸದ್ಯ ಅವರು ಗುಲ್ಬರ್ಗಾದ ನಿವಾಸಿಯಾಗಿದ್ದಾರೆ. RTO ಆಫೀಸ್ನಲ್ಲಿ ಅವರು ಕೆಲಸ ಮಾಡ್ತಿದ್ರು. ನಿವೃತ್ತರಾಗಿ ಗುಲ್ಬರ್ಗಾದಲ್ಲಿ ವಾಸಿಸ್ತಿದ್ದಾರೆ. ಅವರು ಖಾಜೆ ಬಂದಾ ನವಾಜ್ ಅವರ ಕುರಿತು ಒಂದು ಮಹತ್ವದ ಪುಸ್ತಕವನ್ನು ಕನ್ನಡದಲ್ಲಿ ಪ್ರಕಟಿಸಿದ್ದಾರೆ. ಅದಲ್ಲದೆ ಅವರು ಮಹಮೂದ್ ಬಹರಿಯ ಮನ್ಲಗನ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದಂಥವರು. ಅವರಿಗೆ ಕುವೆಂಪು ಭಾಷಾ ಭಾರತಿ ನೀಡುವ ಗೌರವ ಪುರಸ್ಕಾರ ಕೂಡ ಲಭ್ಯವಾಗಿದೆ. ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ನಿಮಗೆ ಮಹಮೂದ್ ಬಹಿರಿ ಎಲ್ಲಿ ಸಿಕ್ಕ, ಹೇಗೆ ಸಿಕ್ಕ? ನಾನು ಚಿಕ್ಕಂದಿನಲ್ಲಿ ನನ್ನ ಕಾಕನವರು ಒಂದು ಉರ್ದು ಪುಸ್ತಕವನ್ನು ಕೊಟ್ಟಿದ್ದರು. ಅದರಲ್ಲಿ ಮಹಮೂದ್ ಬಹರಿಯವರ ಕಾವ್ಯದ ಪ್ರಸ್ತಾಪ ಇತ್ತು. ಅದು ನನಗೆ ತುಂಬ ಆಕರ್ಷಿತವಾಗಿತ್ತು. ನಂತರ ಕಾಲಾಂತರದಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಪುಸ್ತಕಗಳಲ್ಲಿ ಹಜರತ್ ಮಹಮೂದ್ ಬಹರಿಯವರ ಪ್ರಸ್ತಾವವನ್ನು ನಾನು ಗಮನಿಸಿ ಅವರ ಮೂಲ ಕೃತಿಯನ್ನು ಸಂಗ್ರಹಿಸಿ ನಂತರ ಅದನ್ನು ಓದಿದೆ. ಅದು ದೇಶದ ವಿವಿಧ ಗ್ರಂಥಾಲಯಗಳಲ್ಲಿ ವಿವಿಧ ರೂಪಗಳಲ್ಲಿ, ಅಂದರೆ ಪರ್ಷಿಯನ್ ರೂಪದಲ್ಲಿ ಮತ್ತು ದಖ್ನಿ ಕೃತಿ ಲಭ್ಯವಿದ್ದವು. ಅವುಗಳನ್ನು ನಾನು ಓದಿ ಅದನ್ನು, ಯಾಕಂದರೆ
ಇದು ಕರ್ನಾಟಕದ ಮಹತ್ವದ ಕೃತಿಯಾಗಿರುವುದರಿಂದ ಮತ್ತು ಅದು ವಿಶ್ವದಲ್ಲಿ ಜನಪ್ರಿಯವಾಗಿರುವುದರಿಂದ ಅದನ್ನು ಕನ್ನಡಕ್ಕೆ ಯಾಕೆ ತರಬಾರದು ಎನ್ನುವ ಉದ್ದೇಶದಿಂದ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದೆ. ಈಗ ನನಗೆ ಮಹಮೂದ್ ಬೈರಿ ಅಂದರೆ ಯಾರಂತ ಹೇಳಬೇಕು? ಮಹಮೂದ್ ಬೈರಿ ಒಬ್ಬರು ಸೂಫಿ ಸಂತರು. ಮಜ್ಜೂಬ್ ಅಂತ ಒಂದು ಅವರಲ್ಲಿ ಒಂದು ತರಹದ ಮತ್ತೊಂದು ಪಂಗಡ, ಅಂದರೆ ಒಂದು ಫಕೀರ ರೀತಿಯ ಸಿಲ್ಸಿಲಾ ಅಂತ ಹೇಳ್ಬೋದು. ಇಲ್ಲ, ಸಿಲ್ಸಿಲಾ ಇಲ್ಲ, ಅದು ಸೂಫಿಗಳಲ್ಲಿಯೇ ಒಂದು ವಿಭಿನ್ನ ರೀತಿಯ ಸೂಫಿ ಅವರು. ಅಂದರೆ ಅವರು ಫಕೀರರಂತೆ ಜೀವನವನ್ನು ಕಳೆಯುವಂಥವರು, ಅಂಥ ಸೂಫಿಯವರಾಗಿದ್ದರು. ಆದರೆ ವಿಶೇಷವಾಗಿ ಅವರು ತುಂಬ ಒಳ್ಳೆಯ ಬರಹಗಾರರು, ಕವಿಗಳು. ಅದರಲ್ಲೂ ಪರ್ಷಿಯನ್ ಮತ್ತು ದಖನಿ ಭಾಷೆಯಲ್ಲಿ ಬಹಳಷ್ಟು ಪ್ರಾವೀಣ್ಯತೆಯನ್ನು ಪಡೆದಂತಹ ಲೇಖಕರಾಗಿದ್ದರು. ಎಲ್ಲಿಯವರು? ಯಾವ ಕಾಲದಾಗಿದ್ದರು ಅವರು? ಸುಮಾರು 1700ರ ಇಸ್ವಿ, ಅಂದರೆ 18ನೇ ಶತಮಾನದಲ್ಲಿ ಅವರು ಯಾದಗಿರಿ ಜಿಲ್ಲೆಯ ಈಗಿನ ಶಹಾಪುರ ತಾಲೂಕಿನ ಗುಗಿ ಗ್ರಾಮದಲ್ಲಿ ವಾಸಿಸ್ತಿದ್ರು. ಅವರು ಪೂರ್ವಜರು ಮೂಲತಃ ಮದ್ರಾಸಿನವರು ಅಂತ ಹೇಳ್ತಾರೆ. ಇದಕ್ಕಾಗಿ ಅವರಿಗೆ ಹೆಸರು ಬಹರ್ ಅಂದರೆ ಅಲೆ. ಹೀಗಾಗಿ ಅವರಿಗೆ ಬಹರಿ ಎನ್ನುವಂಥ ಒಂದು ಉಪನಾಮ ಬಂತು. ಅವ್ರ ಹೆಸರು ಮಹಮೂದ್ ಆ್ಯಕ್ಚುಲಿ. ಹೀಗಾಗಿ ಏನು ವಿಶೇಷ ಮಹಮೂದ್ ಬಹರಿದು? ಮಹಮೂದ್ ಬಹರಿಯವರು ಆ ಕಾಲದಲ್ಲಿ ಒಬ್ಬ ಒಳ್ಳೆಯ ಲೇಖಕರಾಗಿದ್ದರು. ಅದು ಸಹ ತುಂಬ ಬಂಡಾಯ ಮನೋಭಾವದ ಹಾಗೂ ಸ್ವತಂತ್ರ ವಿಚಾರಧಾರೆಯ ಕವಿಗಳಾಗಿದ್ದರು. ಆದರೆ ಅವರಿಗೆ ಸೂಫಿ ಸಿಲ್ಸಿಲಾದ ಸಾನ್ನಿಧ್ಯವಿದ್ದುದರಿಂದ, ಅದರಲ್ಲಿ ತುಂಬ ಆಸ್ಥೆಯನ್ನು ಹೊಂದಿದ್ದರಿಂದ ಅವರ ಕಾವ್ಯವೂ ಸಹ ಸೂಫಿ ವಿಚಾರಧಾರೆಯನ್ನು ಒಳಗೊಂಡಿದೆ. ಏನು ಬರೆದಿದ್ದಾರೆ ಅವರು? ಅಂದರೆ ನನಗೆ ಗೊತ್ತಿರುವ ಹಾಗೆ ಬಹರಿ ಒಬ್ಬ ಕವಿ ಮತ್ತು ವಿದ್ವಾಂಸ ಮತ್ತು ಫಿಲಾಸಫರ್ ಕೂಡ. ಅವರು ಒಬ್ಬ ತಾತ್ವಿಕ ಕೂಡ ಆಗಿದ್ದರು. ಹೌದು, ಫಿಲಾಸಫರ್ ಆಗಿದ್ದರು. ಆದರೆ ಅವರು ಮೂಲತಃ ಬಹುಶಃ ಬಹಳಷ್ಟು ಸೂಫಿಗಳು ಸಹ ಈ ಮುಲ್ಲಾಗಳು ಅಥವಾ ಮೌಲ್ವಿಗಳ ಅಂಧಾಚರಣೆಗಳು, ಅನುಕರಣೆಗಳನ್ನು ಇವರು ಒಪ್ತಿರಲಿಲ್ಲ. ಅವರು ತಮ್ಮ ವಿಚಾರಕ್ಕೆ ಒಪ್ಪುವ ಮತ್ತು ಆ ಕಾಲಕ್ಕೂ ಸಹ ತುಂಬ ಪುರೋಗಾಮಿಯಾದಂತಹ ವಿಚಾರಗಳನ್ನು ಅವರು ಹೊಂದಿದ್ರು. ಆದರೆ ಅವರು ವಿಶೇಷವಾಗಿ ಅದರ ಖಾಜಾ ಬಂದಾ ನವಾಜರಿಂದ ತುಂಬ ಪ್ರಭಾವಿತರಾಗಿದ್ದರು. ಅವರು ಬರೆದಿರುವಂಥದ್ದು ಮುಖ್ಯತಃ ಸೂಫಿ ಸಿದ್ಧಾಂತದ ಹಲವು ಮಜಲುಗಳನ್ನು ಅಂದಿನ ಕಾಲದ ಘಟನೆಗಳ ಆಧಾರದಲ್ಲಿ ಅವುಗಳನ್ನು ವಿಶ್ಲೇಷಿಸಿ ಅವುಗಳನ್ನು ಬರೆದಿರುತ್ತಾರೆ. ಹೀಗಾಗಿ ಅವರು ಬರೆದಿರುವ ಸಂಗತಿಗಳಲ್ಲಿ ಹಲವು ವಿಚಾರಗಳು ಗೋಗಿಗೆ ಸಂಬಂಧಪಟ್ಟದ್ದಾಗಿವೆ, ಬಿಜಾಪುರಿಗೆ ಸಂಬಂಧಪಟ್ಟದ್ದಾಗಿವೆ, ಹೈದರಾಬಾದಿಗೆ ಸಂಬಂಧಪಟ್ಟದ್ದಾಗಿವೆ. ಅದರ ಜೊತೆ ಆಧ್ಯಾತ್ಮ, ಆತ್ಮ, ಚಿತ್ತ, ಪ್ರಾಣ ಇವುಗಳ ಬಗ್ಗೆಯೂ ಸಹ ಆಳವಾಗಿ ಅವರು ಬಹಳ ಪ್ರಮುಖವಾದ ಪುಸ್ತಕ ಮನ್ಲಗನ್ ಫಾರ್ಸಿ ಪುಸ್ತಕ. ಅದು ಮನ್ಲಗನ್ ಫಾರ್ಸಿ ಪುಸ್ತಕ ಅಲ್ಲ, ಅದು ದಖನಿ ಕೃತಿ. ಅವರು ಮೊಟ್ಟ ಮೊದಲಿಗೆ ದಖನಿಯಲ್ಲಿ ಬರೆದಿದ್ರು. ನಂತರ ಅವರು ಅದನ್ನು ಅವರೇ ಸ್ವತಃ ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದ್ರು. ಅಲ್ಲಿಂದ ಅದು ಉರ್ಸೆ ಇರ್ಫಾನ್ ಉರ್ದುಗೆ ಬಂತು. ಇಲ್ಲ, ಉರ್ಸೆ ಇರ್ಫಾನ್ ಪರ್ಷಿಯನ್. ಇದು ಉರ್ದುಗೆ ಅವರು ಉರ್ದುನಲ್ಲಿ ಬರೆದಿರೋದೇ ಮನ್ಲಗನ್. ದಖನಿ ಅಂದರೆ ಅದು ಉರ್ದುವಿನ ಆಡುಮಾತಿನ ಭಾಷೆ. ಹೀಗಾಗಿ ಅವರು ಉರ್ದುವಿನಲ್ಲಿ ಅದನ್ನು ಆರಂಭದಲ್ಲಿ ಅವರು ಉರ್ದುವಿನಲ್ಲಿ ಅಥವಾ ದಖನಿ ಭಾಷೆಯಲ್ಲಿ ಬರೆದರು. ಆದರೆ ಅವರ ಸ್ನೇಹಿತರು ಮತ್ತು ಅವರ ಅನುಯಾಯಿಗಳು, ಇಲ್ಲ ಇದು ನೀವು ಉರ್ದುವಿನಲ್ಲಿ ಅಂದರೆ ನಿಮ್ಮ ವಿಚಾರಧಾರೆ ತೀರಾ ಸೀಮಿತವಾಗಿರುತ್ತೆ, ಇದನ್ನು ನೀವು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದರೆ, ಯಾಕಂದರೆ ಆ ಕಾಲದಲ್ಲಿ ಪರ್ಷಿಯನ್ ಭಾಷೆಯು ವಿವಿಧ ದೇಶಗಳಲ್ಲಿ ಸೂಫಿ ಸಾಹಿತ್ಯದ ಭಾಷೆ ಅಥವಾ ಸಾಹಿತ್ಯದ ಭಾಷೆಯಾಗಿತ್ತು. ಹೀಗಾಗಿ ಅವರ ಆಗ್ರಹದ ಮೇರೆಗೆ ಅದನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿ. ಅವರ ಇನ್ನೊಂದು ಫೇಮಸ್ ಕಾವ್ಯ ಕೃತಿ, ಅವರ ಇನ್ನೊಂದು
ಫೇಮಸ್ ಕಾವ್ಯಕೃತಿ ಬಂಗಾಪನಾಮ. ಅದರಲ್ಲಿ ಸುಮಾರು 12 ಗಜಲ್ಗಳಿವೆ. ಮೂಲತಃ ಅದು ಒಂದು ಚಿಕ್ಕ ಕೃತಿ. ಅದು ಬಹಳ ಫೇಮಸ್ ಪುಸ್ತಕ ಅದು, ಬಹಳಷ್ಟು ಫೇಮಸ್. ಆದರೆ ಈ ಬಂಗ ಬಂದರೆ ಅದು ಒಂದು ರೀತಿಯ ಮತ್ತಿನ ಪೇಯ, ಅಮಲು ತರಿಸುವಂಥದ್ದು. ಅವರು ಸ್ವತಃ ಆ ಬಂಗ್ ಅನ್ನು ಅವರು ಬಳಕೆ ಮಾಡ್ತಿದ್ರು. ಹೀಗಾಗಿ ಅವರ ಮೇಲೆ ಹಲವು ಆರೋಪಗಳಾಗಿದ್ದರು. ಪ್ರಭುತ್ವದಿಂದನೂ ಅವರು ಬಹಳಷ್ಟು ಕೆಲವೊಂದು ಶಿಕ್ಷೆಗೂ ಸಹ ಒಳಪಟ್ಟಿದ್ರು. ಆ ಬಂಗಬ್ಬನ್ನೇ ಅವರು ಒಂದು ರೂಪಕವಾಗಿ, ಆ ಬಂಗಬ್ಬನ ಪ್ರಮತ್ತತೆಯಲ್ಲಿ ಸೂಫಿಗಳು ಸಾಮಾನ್ಯವಾಗಿ ಇರುವಂಥ ಒಂದು ಪ್ರಮತ್ತ ಸ್ಥಿತಿಯನ್ನು ಆ ಬಂಗಬ್ ಮೂಲಕವಾಗಿ ಅವರು ಹೇಳಲು ಪ್ರಯತ್ನ ಪಟ್ಟಿದ್ದಾರೆ ಬಂಗಬ್ನಾಮನಲ್ಲಿ. ಅವು ತೀರಾ ಅಪರೂಪದ ಗಜಲ್ಗಳು. ಮತ್ತು ಈ ತರಹದ ಬಂಗ್ ಮೂಲಕ ಯಾರಾದರೂ ಗಜಲ್ಗಳನ್ನು ಬರೆದಿದ್ದಾದರೆ ಬಹುಶಃ ಅದು ಬೆಹರಿಯವರೇ ಮೊದಲಿರಬೇಕು. ಬೇರೆ ಬೇರೆ ಈವನ್ ಅದನ್ನು ಸಾಮಾನ್ಯೀಕರಿಸಿ, ಅಂದರೆ ಜನರಲೈಸ್ ಮಾಡಿ, ಈ ಕುಡಿತದ ಬಗ್ಗೆ ಅಥವಾ ಶರಾಬು ಮತ್ತು ಮಧು ಇವುಗಳ ಬಗ್ಗೆ ಉರ್ದು ಮತ್ತು ಪರ್ಷಿಯನ್ ಶಾಯರಿಯಲ್ಲಿ ಸಾಕಷ್ಟು ಅದರ ಉಲ್ಲೇಖ ಇದೆ. ಆದರೆ ಬಂಗ್ ಇದು ತೀರಾ ಕೆಳಮಟ್ಟದ ಜನ ಬಳಕೆ ಮಾಡುತ್ತಿರುವಂಥ ಒಂದು ಪೇಯವಾಗಿದೆ. ಲೋಕಲ್ ಹೌದು, ಸ್ಥಳೀಯ ಪೇಯ, ಮತ್ತಿನ ಪೇಯ ಅದಾಗಿತ್ತು. ಉರುಸೆ ಇರ್ಫಾನ್ ಅಂದ್ರೆ ಏನು? ಉರುಸೆ ಇರ್ಫಾನ್ ಅಂದರೆ ಹೊಸ ನವವಧು ತನ್ನ ವರನನ್ನು ಅಥವಾ ವಧು ಮತ್ತು ವರ ಸೇರುವಂಥ ಒಂದು ನಿರ್ದಿಷ್ಟ ಆ ಪ್ರಸಂಗ ಅಥವಾ ಆ ಗಳಿಗೆಗೆ ಉರುಸೆ ಇರ್ಫಾನ್ ಅಂತ, ಉರೂಸ್ ಅಂತಾರೆ. ಉರೂಸ್ ಅಂದರೆ ಮಿಲನ ಅನ್ನೋ ಹಾಗೆ. ಇರ್ಫಾನ್ ಅನ್ನುವಂಥದ್ದು ದೈವಿಕ ವಿಚಾರಕ್ಕೆ ಸಂಬಂಧಪಟ್ಟದ್ದಕ್ಕೆ ಇರ್ಫಾನ್ ಅಂತಾರೆ. ಹೀಗಾಗಿ ಇದರ ಕನ್ನಡದಲ್ಲಿ ಸಾಮಾನ್ಯ ಅರ್ಥದಲ್ಲಿ ಅದು ದೈವಿಕ ಸಮ್ಮಿಲನ ಅಥವಾ ಈ ತರಹದ ಒಂದು ಅರ್ಥ ಬರುತ್ತೆ. ಮನ್ಲಗನ ಅರ್ಥ ಕೂಡ ಅದೇನೆ. ಹೌದು, ಮನ್ಲಗನ ಅಂದರೆ ಹೃದಯಗಳ ಬೆಸುಗೆ ಅಥವಾ ಹೃದಯಗಳ ಮಿಲನ ಅನ್ನುವಂಥ ಇದಾಗುತ್ತೆ. ಏನನ್ನ ಒಳಗೊಂಡಿದೆವು, ಏನು ಹೇಳ್ತದೆ ಅದಕ್ಕೆ? ಅವು ಆಧ್ಯಾತ್ಮದ ಹಲವು ವಿಚಾರಗಳಿವೆ. ಅದರಲ್ಲಿ ಕೆಲವೊಂದು ಗೋಗಿಯ ವಿಚಾರಗಳು ಸಹ ಇದೆ. ಆ ಕಾಲದ ಸೂಫಿ ಜನರ ಕೆಲವು ವಿಚಾರಗಳಿವೆ. ಆ ಕಾಲದ ಪ್ರಭುತ್ವದ ಅಧಿಕಾರಿಗಳ ಸ್ವಲ್ಪ ಮಟ್ಟಿನ ಪ್ರಸ್ತಾಪ ಇದೆ. ಆದರೆ ಬಹಳಷ್ಟು ಇದ್ದುದು ಸೂಫಿ ತಾತ್ವಿಕ ಸಿದ್ಧಾಂತದ, ಅಂದರೆ ಆತ್ಮ, ಪರಮಾತ್ಮ, ಪ್ರೇಮ ಮತ್ತು ಜ್ಞಾನದ ಮಹತ್ವ, ಚಿತ್ತ, ಇವುಗಳ ಬಗ್ಗೆ ತುಂಬ ಮನೋರಂಜಕವಾಗಿ ಮತ್ತು ಉತ್ತಮ ರೀತಿಯಿಂದ ಅವುಗಳನ್ನು ವಿಶ್ಲೇಷಿಸಿದ್ದಾರೆ. ಈ ಬಹರಿಯ ಲೈಫ್ನಲ್ಲಿ ಭಾಳ ಮಹತ್ವದ ಘಟನೆಗಳು ಅಂತ ಇದ್ದದ್ದಾದರೆ ಔರಂಗಜೇಬ್ ಭೇಟಿ ಮಾಡಿದ್ದು. ಯಾಕಂದರೆ ಅವರು ಈ ಭಂಗನ್ನು ಬಳಕೆ ಮಾಡುತ್ತಿದ್ದರ ಬಗ್ಗೆ ಅವರ ಬಗ್ಗೆ ಆರೋಪಗಳಿದ್ದವು. ಹೀಗಾಗಿ ಅವರು ಸೂಫಿಯಾಗಿ ಇದನ್ನು ಬಳಕೆ ಮಾಡಿದ್ದಕ್ಕಾಗಿ ಅವರ ಕುರಿತು ವಿಚಾರಣೆಗಾಗಿ ಮತ್ತು ಅವರ ಕಾವ್ಯದಲ್ಲಿ ಅವರು ತುಂಬ ಸ್ವತಂತ್ರವಾದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಅವರ ಬಗ್ಗೆ ಕೆಲವು ಜನ ದೂರಿತ್ತಿದ್ದರು. ಅವರ ವಿಚಾರಣೆಯನ್ನು ಮಾಡಲು ಔರಂಗಜೇಬ್ ಸಹ ಬಂದಿದ್ದರು. ಆದರೆ ಅವರ ಮಾತಿನ ಮೋಡಿಯಿಂದ ಆ ವಿಚಾರ ಅವರಿಗೆ ಶಿಕ್ಷೆಗೆ ಒಳಪಡುವ ಹಂತಕ್ಕೆ ಹೋಗುತ್ತೆ. ಅದು ಅಲ್ಲಿಯ ಸುಖಾಂತದಲ್ಲಿ ಅಂತ್ಯಗೊಂಡಿತ್ತು. ಈಗ ಆ್ಯಕ್ಚುಲಿ ಮನ್ಸೂರ್ ಅಲ್ ಹಜ್ನ ಅನಲ್ ಹಕ್ಕಿಗೂ ಸೂಫಿಯವರ ಬಹರಿಯವರ ಖುದಾನುಮಾಗೂ ಏನು ಡಿಫ್ರೆನ್ಸು? ಮನ್ಸೂರ್ ಅಹಲ್ಲಾಜರ ಅನ್ಹಲ್ ಅದು ಅವರು ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು ಅರಬ್ಬಿಯಲ್ಲಿ ಅನಹಲ್ಲಕ್ ಅಂದರೆ ಅದು ನಾನೇ ಸತ್ಯ ಅನ್ನುವಂಥ ಅರ್ಥದಲ್ಲಿ ಇದು ಇದೆ. ಆದರೆ ಹುದಾನುಮ ಅನ್ನುವಂಥದ್ದು ಹುದಾನ ಅದು ನೇರವಾಗಿ ಮನ್ಸೂರ್ ಹಲ್ಲಾಜರು ಹೇಳುವಂಥ ಹೇಳಿಕೆಗೆ 100% ಸಮನಾಗಿರುವುದಿಲ್ಲ. ಯಾಕಂದರೆ ಮನ್ಸೂರ್ ಹಲ್ಲಾಜ್ ಅವರು ಹೇಳಿದ್ದು
ನಾನೇ ಸತ್ಯ ಅನ್ನುವಂಥದ್ದು. ಆದರೆ ಬೆಹರಿಯವರು ಹೇಳಿದ ಖುದಾನುಮಾ ಅಂದರೆ ದೇವರ ಛಾಯೆ ಅಥವಾ ಪ್ರತಿರೂಪ ಎನ್ನುವಂಥ ಪ್ರತಿಛಾಯೆ ಅನ್ನುವಂಥ ಅರ್ಥದಲ್ಲಿ ಬರುತ್ತೆ. ಆದರೆ ಅರ್ಥ ಮಾಡಿಕೊಳ್ಳುವವರಿಗೆ ಅಷ್ಟು ತೀರಾ ಸೂಕ್ಷ್ಮ ವಿಚಾರಗಳು ವ್ಯತ್ಯಾಸ ಗೊತ್ತಾಗುವುದಿಲ್ಲ ಅವ್ರ ಮಟ್ಟಕ್ಕೆ. ಅಂದರೆ ಅವೆರಡು ಇವರು ಹೇಳುವ ವಿಚಾರವನ್ನು ಅದಕ್ಕೆ ಹೋಲುತ್ತೆ ಅನ್ನುವಂಥ ಭಾವ ಮೌಲ್ವಿಗಳದ್ದು ಅಥವಾ ಆ ಕಾಲದ ಧರ್ಮ ಪಂಡಿತರದ್ದು ಆಗಿತ್ತು. ಹೀಗಾಗಿ ಅದನ್ನು ತೀರಾ ಡಿಫ್ರೆನ್ಷಿಯೇಟ್ ಮಾಡುವಂಥ ಇದಕ್ಕೆ ಯಾರೂ ಹೋಗಿಲ್ಲ. ಇವರು ಇದೇ ವಿಚಾರ ಹೇಳ್ತಾ ಇದ್ದಾರೆ ಅನ್ನುವಂಥ ಭಾವನೆ ಅವ್ರ ಬಗ್ಗೆ ಇತ್ತು. ಬಟ್ ಇವರು ಬಹರಿ ಅವರು ಬಿಜಾಪುರದ ಸೂಫಿಗಳ ಕಾಲದಲ್ಲೇ, ಬಿಜಾಪುರದಲ್ಲಿ ಸೂಫಿಗಳು ಅತ್ಯಂತ ಪ್ರಾಮುಖ್ಯತೆ ಹೊಂದಿದ್ದ ಕಾಲದಲ್ಲೇ ಗೋಗಿಯಲ್ಲಿದ್ದವರು ಅಥವಾ ಕೆಲವು ಕಾಲ ಬಿಜಾಪುರನಲ್ಲೂ ಇದ್ದು ಬಂದವರು? ಅವರು ಇಲ್ಲ, ಅವರು ಮೂಲತಃ ಗೋಗಿಯಲ್ಲಿದ್ದರು. ಆದರೆ ಮಧ್ಯದಲ್ಲಿ ಕೆಲವು ದಿನ ಅವರು ಬಿಜಾಪುರದಲ್ಲಿ ಇದ್ದರು. ಎರಡನೇ ವಿಚಾರ, ಗೋಗಿ ಸಹ ಆ ಕಾಲಕ್ಕೆ ಅದು ಬಿಜಾಪುರ ಸಂಸ್ಥಾನಕ್ಕೆ ಒಳಪಟ್ಟಿತ್ತು. ಆದುದರಿಂದ ಅವರಿಗೆ ಬಿಜಾಪುರ ಅನ್ಯ ಪ್ರದೇಶ ಏನೂ ಆಗಿರಲಿಲ್ಲ. ಅವರು ಆವಾಗ ಹೋಗ್ತಾ ಇದ್ದರು. ಮತ್ತು ಒಂದು ಹಂತದಲ್ಲಿ ಬಿಜಾಪುರದ ಅರಸರು ಅವರನ್ನು ಕರೆಸಿಕೊಂಡು 1 ವರ್ಷ ತಮ್ಮ ಬಳಿ ಇಟ್ಟುಕೊಂಡು ರಾಜ್ಯಾತಿಥ್ಯವನ್ನು ನೀಡಿದರು. ಮತ್ತು ಅವರಿಗೆ ರಾಜ ಉಡುಪು ಮತ್ತು ಕೆಲವು ಸನ್ಮಾನಗಳನ್ನು ಸಹ ನೀಡಿದರು. ಆದರೆ ದುರ್ದೈವವಶಾತ್ ಅವರು ಹೈದರಾಬಾದಿಗೆ ಹೋಗುವಾಗ ಆ ಎಲ್ಲ ಅವರಿಗೆ ನೀಡಿರುವಂತಹ ಉಡುಗೊರೆ ಎಲ್ಲ ಕಳೆದು ಡಕಾಯಿತರಿಂದ ಲೂಟಿ ಆಯಿತು. ಅದರ ಜೊತೆಗೆ ಅವರ ಬಹಳಷ್ಟು ಸಾಹಿತ್ಯವೂ ಸಹ ಲೂಟಿ ಆಯಿತು. ಇದಕ್ಕಾಗಿ ಅವರು ತುಂಬ ತಮ್ಮ ಅಂತ್ಯಕಾಲದಲ್ಲಿ ತುಂಬ ದುಃಖಿತರಾಗಿದ್ದರು. ಸೊ ಈ ಅನುವಾದದ ಪ್ರೋಸೆಸ್ ಹೆಂಗಿತ್ತು ನಿಮ್ಗೆ? ಗುರುಸೇರ್ ಖಾನ್ ಅಥವಾ ಮನ್ ಲಗನ್ ಅನುವಾದದ ಪ್ರಕ್ರಿಯೆ ಇದು ತುಂಬ, ಯಾಕಂದರೆ ನಾನು ಅವರ ವಿಚಾರಗಳನ್ನು, ಅದರಲ್ಲಿ ಉಲ್ಲೇಖಿಸಿದ ವಿಚಾರಗಳನ್ನು ತಿಳಿದುಕೊಳ್ಳಲು ಅದಕ್ಕೆ ಸಂಬಂಧಿಸಿದ ಹಲವು ಸೂಫಿ ಗ್ರಂಥಗಳನ್ನು ಓದಿ, ಈ ಸೂಫಿ ತಸೌಫ್ ಏನಂತಾರಲ್ಲ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ, ಅಂದರೆ ಸೂಫಿ ದರ್ಶನ ಅಥವಾ ಸೂಫಿ ಸಿದ್ಧಾಂತವನ್ನು, ಯಾಕಂದರೆ ಸೂಫಿ ಸಿದ್ಧಾಂತ ಒಂದು ನಿರ್ದಿಷ್ಟವಾದಂತಹ ಸಿದ್ಧಾಂತ ಇಲ್ಲ. ಪ್ರತಿಯೊಬ್ಬರ ಸೂಫಿಗಳ ಸ್ವಲ್ಪ ವ್ಯಾಖ್ಯಾನ ಸ್ವಲ್ಪ ಮಟ್ಟಿನ ವ್ಯತ್ಯಾಸವನ್ನು ಹೊಂದಿರುತ್ತೆ. ಹೀಗಾಗಿ ಆದರೆ ಇವರ ಮೇಲೆ ಬಹಳ ಸೂಫಿ ಅನ್ನೋದು ಒಂದು ಏಕಧಾರೆ ಅಲ್ಲ, ಅದು ಏಕಧಾರೆ, ಹಲವು ಧಾರೆಗಳು ಇರುವ. ಹೌದು, ಅದು ಆ್ಯಕ್ಚುಲಿ ಏನಿದೆ, ಒಂದು ವಿಚಾರವನ್ನು ಅಥವಾ ಒಂದು ಸಿದ್ಧಾಂತವನ್ನು ಅಥವಾ ಒಂದು ತಮ್ಮ ನಿಷ್ಠೆಯನ್ನು ವಿಭಿನ್ನ ಸೂಫಿಗಳು ವಿಭಿನ್ನ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ. ಹೀಗಾಗಿ ಅದಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಅದು ಪ್ರತಿ ಕಾಲದಲ್ಲೂ ಇದೆ. ಹೀಗಾಗಿ ಅದು ಒಂದೇ ವಿಚಾರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಹೇಳ್ತಾ ಇದ್ರಿ ಇದ್ರ ಬಗ್ಗೆ, ಅನುವಾದದ ಪ್ರೋಸೆಸ್ ಬಗ್ಗೆ ಮಾತಾಡ್ತಾ ಮಧ್ಯೆ ನಾನು ಅದು ನನಗೆ ಸಹ ಅದು ತುಂಬ ಒಂದು ಟ್ರಾನ್ಸ್ ಅಂತಾರಲ್ಲ, ಆ ತರಹದ ಒಂದು ಭ್ರಾಂತ ಸ್ಥಿತಿಗೆ ತಲುಪುವಂಥದ್ದೇ ವಿಚಾರ ಆಗ್ತಿತ್ತು. ಯಾಕೆಂದರೆ ಅವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ಅಥವಾ ಮನುಷ್ಯನ ಒಂದು ಹೈಯರ್ ಲೆವೆಲ್, ಒಂದು ಉನ್ನತ ಮಟ್ಟದ ವಿಚಾರಧಾರೆ ಮತ್ತು ಅವನ ಆಂತರಿಕ ಧಾರ್ಮಿಕ ಭಾವನೆಗಳು ಮತ್ತು ಸ್ಥಿತಿಗೆ ಸಂಬಂಧಪಟ್ಟಿರುವುದರಿಂದ ನಿಜವಾಗಲೂ ಆ ಅನುವಾದ ಮಾಡುವ ಹಂತದಲ್ಲಿ ನನಗೆ ಮಾನಸಿಕವಾಗಿ ನಾನು ತುಂಬ ತೊಂದರೆಯನ್ನು ಅನುಭವಿಸಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಲ್ಲೆ. ಬಟ್ ನೀವು ಅದನ್ನು ಉರ್ದುವಿನಿಂದ ಕನ್ನಡಕ್ಕೆ ತಂದದ್ದು ನೀವು? ಅದು ಉರ್ದುವಿನಲ್ಲಿ ಈಗಾಗಲೇ ಮಿಫ್ತಾವುಲ್ ಜನ್ನಾನ್ ಅನ್ನುವಂಥ ಶೀರ್ಷಿಕೆಯಲ್ಲಿ ಅನುವಾದಿತವಾಗಿತ್ತು. ನಾನು ಅದನ್ನು ಕನ್ನಡಕ್ಕೆ, ಆ ಉರ್ದುವಿನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಆದರೆ ಅನುವಾದ ಮಾಡುವಾಗ ನಾನು ಪರ್ಷಿಯನ್ ಕೃತಿ ಮತ್ತು ಮನ್ಲಗನ್ನ ದಖನಿ ಕೃತಿ ಇವುಗಳನ್ನು ಬಹಳಷ್ಟು ಮಟ್ಟಿಗೆ ಬಳಕೆ ಮಾಡಿಕೊಂಡಿದ್ದೇನೆ, ಅವುಗಳ ಉಪಯೋಗ ತಗೊಂಡಿದ್ದೇನೆ. ಈಗ ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ, ದಖನಿಗೂ ಉರ್ದುವಿಗೂ ಏನು ಡಿಫ್ರೆನ್ಸು? ಎಷ್ಟು ಡಿಫ್ರೆನ್ಸ್? ದಖನಿ ದಕ್ಷಿಣ ಭಾರತದ ಆಡು ಮಾತಿನ ಅಥವಾ ತಳ ಸಮುದಾಯದವರ ಭಾಷೆ.
ಉರ್ದು ಒಂದು ರೀತಿ ಮೇಲ್ಮಟ್ಟದ ಅಥವಾ ಎಲೈಟ್ ಜನರ ಭಾಷೆ ಅನ್ನುವಂತ ಹೇಳಬಹುದು. ಈ ದಖ್ನಿ ಕೃತಿಯಲ್ಲಿ ಸಾಮಾನ್ಯ ಆಡುಮಾತಿನ ಗಾದೆಗಳು, ಒಡಪುಗಳು ಈ ತರಹದ ಅಥವಾ ಪ್ರತಿಯೊಂದು ಶಬ್ದವೂ ಸಹ ಸ್ವಲ್ಪ ಮಟ್ಟಿಗೆ ಅಪಭ್ರಂಶವಾಗಿರುತ್ತೆ. ಅದು ಜನರ ಮಾತಾಡುವ ಭಾಷೆಯಲ್ಲಿ ಅದು ಶಾಬ್ದಿಕವಾಗಿ ರೂಪದಲ್ಲಿ ಇರುವುದಿಲ್ಲ, ಅದು ಸ್ವಲ್ಪ ಮಟ್ಟಿಗೆ ಅಪಭ್ರಂಶ ಆಗಿರುತ್ತೆ. ಆದರೆ ಈ ದಖ್ನಿ ಕೃತಿಯಲ್ಲಿಯೇ ಅಂದರೆ ಆಡುವ ಮಾತಿನಲ್ಲಿಯೇ ಮೊದಲಿಗೆ ಹಜರತ್ ಬಂದಾ ನವಾಜ್ರವರು ಕಾವ್ಯ ರಚನೆ ಮಾಡಿದರು. ಅವರ ಮಿರಾಜುಲ್ ಆಶಿಖೀನ್ ಅನ್ನುವಂಥ ಪ್ರಬುದ್ಧ ವಿಚಾರವುಳ್ಳ, ಅಂದರೆ ಮೇರಾಜಿಗೆ ಸಂಬಂಧಪಟ್ಟ, ಮೇರಾಜ್ ಅನ್ನುವಂಥದ್ದು ಇಸ್ಲಾಂ ಅಥವಾ ಮುಸ್ಲಿಮರಿಗೆ ಪ್ರವಾದಿ ಜೀವನದ ಒಂದು ಅತಿ ಮುಖ್ಯ ಘಟನೆ. ಅದು ಏನಂದರೆ, ಅವರು ತಮ್ಮ ಜೀವಿತ ಕಾಲದಲ್ಲಿ ಅವರು 7 ಆಕಾಶಗಳನ್ನು ದಾಟಿ ಅವರು ದೇವರು ಅವರನ್ನು ನೋಡಲಿಕ್ಕೆ ಅಥವಾ ಇವರು ದೇವರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ರು. ಯಾವುದೇ ವ್ಯಕ್ತಿ ಜೀವಿತ ಕಾಲದಲ್ಲಿ ಅಥವಾ ಬದುಕಿರುವಾಗ ದೇವರನ್ನು ಈ ತರಹ ಭೇಟಿಯಾಗುವ ಸಾಧ್ಯತೆಗಳು ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಅಂತೂ ಸಾಧ್ಯ ಇಲ್ಲ. ಆದರೆ ಅಂತಹ ಒಂದು ಸುವರ್ಣ ಅವಕಾಶ ಪ್ರವಾದಿಯವರಿಗೆ ಸಿಕ್ಕಿತ್ತು. ಅದು ಒಂದು ದೇವರಿಂದ ದೊರೆತ ಅತಿ ದೊಡ್ಡ ಗೌರವ ಅಂತ ಭಾವಿಸಲಾಗುತ್ತದೆ. ಹೀಗಾಗಿ ಆ ಮಿರಾಜ್ನಂತಹ ಒಂದು ಪರಿಕಲ್ಪನೆಯನ್ನೇ ಅವರು ದಖ್ನಿ ಭಾಷೆಯಲ್ಲಿ ಬರೆದು ಆ ಕೃತಿ ತುಂಬ ಇಡೀ ಸಾಹಿತ್ಯ ಲೋಕದಲ್ಲಿ, ಅಂದರೆ ಉಪಖಂಡದಲ್ಲಿ ಅದು ತುಂಬ ಜನಪ್ರಿಯ ಮತ್ತು ಹೆಸರುವಾಸಿಯಾದಂಥ ಕೃತಿಯಾಯಿತು. ಆ್ಯಕ್ಚುಲಿ ಬಂದನವಾಜ್ ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ದಖ್ನಿ ಅನ್ನೋದು ಉರ್ದುವಿನ ಮೂಲ ರೂಪ ಅಂತ ಹೇಳ್ಬೋದಾ? ಯಾಕಂತಂದರೆ ದಖ್ಖನ್ನಿನ ಪ್ರದೇಶದಲ್ಲಿನೇ ಉರ್ದುವಿನ ಆರಂಭದ ಪುಸ್ತಕಗಳು ಎಲ್ಲ ಸಿಗ್ತಾ ಇದ್ದಾವೆ. ಆಮೇಲೆ ಅದು ಉರ್ದುವಾಗಿ ಬೆಳೀತು ನಂತರ. ಸೊ ದಖ್ನಿ ಅನ್ನೋದು ಉರ್ದುವಿನ ಪೂರ್ವ ರೂಪ ಅಂತ ಹೇಳ್ಬೋದು. ಪೂರ್ವ ರೂಪ, ತಳ ಸಮುದಾಯದ ಅಥವಾ ನೆಲದ ಮೂಲ ಸಂಸ್ಕೃತಿಯ ಅಥವಾ ತೀರ ಜನಸಾಮಾನ್ಯ, ಅದರಲ್ಲೂ ವಿಶೇಷವಾಗಿ ಸೈನಿಕರ ಶಿಬಿರದಲ್ಲಿ ಯಾವ ಶೈಲಿಯಲ್ಲಿ ಮಾತುಕತೆ ಆಗ್ತಿತ್ತು, ಡಯಲೆಕ್ಟ್ನಲ್ಲಿ ಮಾತುಕತೆ ಆಗ್ತಿತ್ತು, ಅದು ಆ ರೂಪದಲ್ಲಿ. ಯಾಕಂದರೆ ಆ ಸೈನಿಕ, ಉರ್ದು ಅನ್ನೋ ಪದದ ಅರ್ಥವೇ ಸೈನಿಕ. ಮತ್ತು ಸೈನಿಕರು ಅಂದರೆ ಅವರು ಒಂದೇ ಪ್ರದೇಶದವ್ರು ಇರಲಿಲ್ಲ, ಒಂದೇ ಭಾಷೆಯವರು ಇರಲಿಲ್ಲ. ತುರ್ಕಿಗಳು ಇದ್ದರು, ಅಫ್ಘಾನರು ಇದ್ದರು, ಪರ್ಷಿಯನ್ರು ಇದ್ದರು, ಅರಬರು ಇದ್ದರು, ಆಫ್ರಿಕನ್ರು ಸಿದ್ಧಿಗಳು ಇದ್ದರು. ಹೀಗಾಗಿ ಅಲ್ಲಿ ಪ್ರತಿಯೊಂದು ಶಬ್ದ ಅದು ಅಪಭ್ರಂಶವಾಗಿ ಆ ಕಾಲಕ್ಕೆ ಸಂವಾದಕ್ಕೆ ಅನುಕೂಲವಾಗುವಂತೆ, ಅಂದರೆ ದಕ್ಷಿಣ ಭಾರತೀಯರಿಗೆ ಅರ್ಥ ಸಂತೆಯಲ್ಲಿ ಆಗಲಿ ಅಥವಾ ಜನಸಾಮಾನ್ಯರಿಗೆ ಬೀದಿ ಮಾತು, ಆಡು ಮಾತು ಅದರಲ್ಲಿ ಯಾವುದ ಈ ಆಡು ಮಾತು ಬೀದರ್ ಗುಲ್ಬರ್ಗದಲ್ಲಿ ಹುಟ್ಟಿದ ದಖ್ಖನಿ ಅಂತ ಕರೆಯುವ ಉರ್ದುವಿನ ಮೂಲ ರೂಪದ ಪ್ರೋಟೋಟೈಪ್ ಆದವು. ಅದರ ಮೊದಲ ಪುಸ್ತಕಗಳು ನಮಗೆ ಗೊತ್ತಿರೋ ಹಾಗೆ ಬಂದೆ ನವಾಜರ ಮೊದಲ ಗದ್ಯ ಲೇಖಕರು. ಅದಕ್ಕಿಂತ ಮುಂಚೆನೆ ಒಂದು ಪುಸ್ತಕ ಬಂದಿತ್ತು ಬೀದರ್ನಿಂದ. ಅದು ಅದಕ್ಕಿಂತ ಮುಂಚೆ ಅಲ್ಲ, ಅದು ನಂತರದ ಕೃತಿ. ಕದಂಬರಾವ್ ಬಂದದ್ದು ಬಂದೆ ನವಾಜ್ ಅವರು ತೀರಿಕೊಂಡ ಮೇಲೇನೆ ಬೀದರಿಗೆ ಬಹಮನಿಯವರ ರಾಜಧಾನಿ ಸ್ಥಳಾಂತರವಾಯಿತು. ಬಂದೆ ನವಾಜ್ ಅವರು 1423ರಲ್ಲಿ ಅವರು ನಿಧನ ಹೊಂದಿದ ನಂತರ 1-2 ವರ್ಷಗಳಲ್ಲಿ ಅಹಮದ್ ಶಾ ವಲಿ ಅವರ ಕಾಲದಲ್ಲಿ ಗುಲ್ಬರ್ಗಾದಿಂದ ಬೀದರ್ಗೆ ರಾಜಧಾನಿ ಸ್ಥಳಾಂತರವಾಯಿತು. ಅಹಮದ್ ಶಾ ಬಹಮನಿಯವರ ಕಾಲದಲ್ಲಿ ಆ ಕೃತಿ ರಚನೆಯಾಯಿತು. ಹೀಗಾಗಿ ಕದಂಬರಾವ್. ಹೀಗಾಗಿ ಅದು ಬಂದೆ ನವಾಜರ ನಂತರದ ಕೃತಿ. ಆದುದರಿಂದ ಅದನ್ನು ದಖ್ಖನಿ ಭಾಷೆಯ ಪ್ರಥಮ ಪದ್ಯ ಅಥವಾ ಕಾವ್ಯ ಕೃತಿ ಅಂತ ಪರಿಗಣಿಸಬಹುದು. ಬಂದೆ ನವಾಜರ ಕಾಂಟ್ರಿಬ್ಯೂಷನ್ ಏನು ದಖ್ನಿಗೆ? ಬಂದೆ ನವಾಜರ ಕಾಂಟ್ರಿಬ್ಯೂಷನ್ ಬೇಸಿಕಲಿ ಬಂದೆ ನವಾಜರು ಫಾರ್ಸಿಯ ಲೇಖಕರವರು. ಅವರ ಬಹುತೇಕ ಪಠ್ಯಗಳು ಫಾರ್ಸಿನಲ್ಲಿ ರಚಿತವಾದ ಅರಬ್ಬಿ ಮತ್ತು ಫಾರ್ಸಿ ಈ 2 ಭಾಷೆಗಳಲ್ಲಿ.
ಅವರು ದೆಹಲಿಯಲ್ಲಿದ್ದಾಗ ಕುರಾನಿನ ಅಥವಾ ಬೇರೆ ಸೂಫಿಗಳ ಕೃತಿಗಳ ವ್ಯಾಖ್ಯೆಗಳನ್ನು ಅರಬ್ಬಿ ಭಾಷೆಯಲ್ಲಿ ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಬರೆದಿರುತ್ತಾರೆ. ಆದರೆ ಅವರು ಗುಲ್ಬರ್ಗಕ್ಕೆ ಬಂದ ನಂತರ ಇಲ್ಲಿ ಕೆಲವು ಕೃತಿಗಳನ್ನು ರಚನೆ ಮಾಡಿದರು. ಅವುಗಳಲ್ಲಿ ಬಹಳಷ್ಟು ಅವರ ಕೃತಿಗಳ ಅನುವಾದವೇ ಆಗಿದೆ. ಅವರು ಪರ್ಷಿಯನ್ ಕೃತಿಗಳು ಏನಿದ್ದಾವೆ ಅಥವಾ ಈ ಮುಂಚೆನ ಸೂಫಿಗಳು ಅವರ ಕೃತಿಗಳ ಬಗ್ಗೆ ತಮ್ಮ ಅಭಿಪ್ರಾಯದ ಜೊತೆಗೆ ಅವರು ಅವುಗಳ ವ್ಯಾಖ್ಯಾನ ಮಾಡಿದ್ದು ಅದು ಮಹತ್ವಪೂರ್ಣವಾಗಿದೆ. ಬಂದೇ ನವಾಜರು ಕೆಲ ಕಾಲ ಡೆಲ್ಲಿಯಲ್ಲಿ ಇರುವಷ್ಟು ಕಾಲ ಏನನ್ನು ಬರೆಯಲೇ ಇಲ್ಲ. ಏನಕ್ಕೆ ಅವರು ಅದಕ್ಕೆ ಮುಖ್ಯ ಕಾರಣ ಸೈದ್ಧಾಂತಿಕವಾಗಿ ಅವರು ವಹದತುಲ್ ವಜೂದಿನ ಪ್ರವರ್ತಕರಾದಂತಹ ಇಬ್ನೆ ಅರಬಿ ಅವರ ವಿರೋಧಿಗಳಾಗಿದ್ದರು ಅಥವಾ ಕಟುಟೀಕಾ ವಿರೋಧಿಗಳು ಅನ್ನೋಕ್ಕಂತ ಅವರ ಸಿದ್ಧಾಂತದ ಬಗ್ಗೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಹೊಂದಿದ್ರು. ಅವರು ಇವನು 21-22 ವರ್ಷ ಇದ್ದಾಗನೇ ಅವ್ರ ಜೀವನದ ಬಗ್ಗೆ ಒಂದು ಘಟನೆ ಇದೆ. ಅವರು ದೆಹಲಿಯ ಜಾಮಾ ಮಸೀದಿಯಲ್ಲಿ ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿ ಒಂದು ಪತ್ರಿಕೆಯನ್ನು ಹಿಡಿದುಕೊಂಡಿದ್ದ. ಬಂದೇ ನವಾಜರು ಅವರಿಗೆ ಕೇಳ್ತಾರೆ, ಏನಿದು ಪತ್ರಿಕೆ ಅಂದರೆ ಇದು ಇಬ್ನೆ ಅರಬಿ ಅವರ ಒಂದು ಪತ್ರಿಕೆಯಾಗಿದೆ. ಅಂದರೆ ಅವರು ಅದನ್ನು ನೋಡಲು ಸಹ ಇಷ್ಟಪಡುವುದಿಲ್ಲ. ಹೀಗಾಗಿ ಆದರೆ ಅವರು ಅದನ್ನು ಓಪನ್ ಆಗಿ ಅವರ ಗುರು ಬಂದೇ ನವಾಜರ ಗುರು ಇಬ್ನೆ ಅರಬಿಯ ಕಟ್ಟರ್ ಫಾಲೋವರ್ ಆಗಿದ್ದರು. ಅವರು ಕಟ್ಟರ್ ಫಾಲೋವರ್ ಆಗಿದ್ದರು. ನಸೀರುದ್ದೀನ್ ಚಿರಾಗ್ ದೆಹಲ್ವಿ ಅವರು, ಯಾಕಂದರೆ ಅವರು ಇಬ್ನೆ ಅರಬಿಯ ವಿದ್ವತ್ತಿಗೆ ಮತ್ತು ಅವರ ಸಿದ್ಧಾಂತಕ್ಕೆ ಅವರು ಮಾರು ಹೋಗಿದ್ದರು. ಅದರ ಸಂಪೂರ್ಣ ತಿಳುವಳಿಕೆ ಬಂದೇ ನವಾಜರಿಗಿತ್ತು. ಆದರೆ ಬಂದೇ ನವಾಜ್ ಅವರು ತಮ್ಮ ಸ್ವಂತ ನೆಲೆಯಲ್ಲಿ ಅವರು ಅಧ್ಯಯನ ಮಾಡಿ ಒಂದು ತಮ್ಮದೇ ಅಭಿಪ್ರಾಯವನ್ನು ರೂಪಿಸಿಕೊಂಡಿದ್ರು. ಆದರೆ ದೆಹಲಿಯಲ್ಲಿ ಇದ್ದಾಗ ಅವರು ಅದನ್ನು ಕೆಲವೊಂದು ವಿಚಾರಗಳ ಮೂಲಕ ಕೆಲವೊಂದು ವ್ಯಕ್ತಿಗಳ ಮುಂದೆ ವ್ಯಕ್ತಪಡಿಸಿದ್ರು ಸಹ ಕೃತಿಯಲ್ಲಿ ಆ ತರಹದ ಯಾವುದೇ ಟೀಕೆ ಟಿಪ್ಪಣಿಯನ್ನು ಅವರು ಮಾಡಿರಲಿಲ್ಲ. ಯಾಕಂದರೆ ಇದರಿಂದ ತಮ್ಮ ಗುರುವಿಗೆ ಏನಾದರೂ ಗುರು ಅಸಂತುಷ್ಟರಾಗಬಹುದು ಎನ್ನುವಂಥ ಭಾವನೆ ಅವ್ರ ಹತ್ರ ಇತ್ತು. ಅಂದರೆ ದೆಹಲ್ವಿ ಅವರು ತೀರಿಕೊಂಡ ನಂತರವೇ ಇವರು ಹೌದು ಲಿಬರ್ಟಿ ಅಂತ ಅವರು, ಯಾಕಂದರೆ ನಸೀರುದ್ದೀನ್ ಚಿರಾಗ್ ದೆಹಲ್ವಿ ಅವರ ನಿಧನದ ನಂತರ ಅವರು ಆ ಖಾನ್ಖಾದ ಮುಖ್ಯಸ್ಥರಾದರು. ಅವರಿಗೆ ಆವಾಗ ಎಲ್ಲ ಅಧಿಕಾರಗಳು ಅವರಿಗೆ ಅವರ ಸ್ವತಂತ್ರ ವಿಚಾರಧಾರೆಗೆ ವ್ಯಕ್ತಪಡಿಸುವಿಕೆ ಅವರಿಗೆ ಬಹಳಷ್ಟು ಸ್ವಾತಂತ್ರ್ಯ ಸಿಕ್ಕಿತ್ತು. ಹೀಗಾಗಿ ಅವರು ತುಂಬ ಬಹಿರಂಗವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು. ಬಂದೇ ನವಾಜರು ಗುಲ್ಬರ್ಗಕ್ಕೆ ಬಂದದ್ದು ತೀರಾ ಆಕಸ್ಮಿಕ. ಹಾಗೆ ಬರಲಿಕ್ಕೆ ಕಾರಣವಾದ ಪ್ರಸಂಗ ಏನು, ಘಟನೆ ಏನು? ಅವರು ಹುಟ್ಟಿದ್ದು ದೆಹಲಿನಲ್ಲಿ, ಅವರ ತಂದೆ ಸಮಾಧಿ ಇರೋದು ಖುಲ್ದಾಬಾದ್ನಲ್ಲಿ. ಗುಲ್ಬರ್ಗಕ್ಕೆ ಬಂದದ್ದು ಆ ಕಾಲದಲ್ಲಿ, ಅಂದರೆ ಸುಮಾರು 1390 ಕಾಲದಲ್ಲಿ ದೆಹಲಿಗೆ ತೈಮೂರ್ ಲಂಕನ ದಾಳಿಯಾಗುತ್ತೆ ಅಂತ ಒಂದು ಶಂಕೆಯನ್ನು ಎಲ್ಲೆಡೆ ಹಬ್ಬಿಸಲಾಗಿತ್ತು. ಯಾಕೆಂದರೆ ಅವನು ತೈಮೂರ್ ಲಂಗ್ ಬರುವಾಗನೇ, ತೈಮೂರ್ ಆ್ಯಕ್ಚುಲಿ ಅವನ ಹೆಸರು ತೈಮೂರ್, ಅವನು ಕುಂಟುತ್ತಿದ್ದ, ಅವನಿಗೆ ತೈಮೂರ್ ಲಂಗ್ ಅಂದರೆ ಲಂಗಡ, ಕುಂಟ ಅಂತ ಹಾಗೆ. ಅವನು ಎಲ್ಲವನ್ನು ಹಂತ ಹಂತವಾಗಿ ಧ್ವಂಸ ಮಾಡಿಕೊಂಡು ಬರ್ತಿದ್ದ. ಅದರಿಂದ ದೆಹಲಿಗೆ ಬರ್ತಾನೆ ಅಂದದಕ್ಕೆ ಬಹಳಷ್ಟು ದೆಹಲಿಯ ಜನರು ದೆಹಲಿಯನ್ನು ಖಾಲಿ ಮಾಡಿದರು. ಬಂದೇ ನವಾಜರು ಸಹ ಈ ಸಂದರ್ಭವನ್ನು ಉಪಯೋಗಿಸಿ ತಮ್ಮ ತಂದೆಯ ಗೋರಿಗೆ ಭೇಟಿ ಕೊಡಲು, ಸಮಾಧಿಗೆ ಭೇಟಿ ಕೊಡಲು ಅವರು ಖುಲ್ದಾಬಾದ್ ಅಥವಾ ದೇವಗಿರಿಗೆ ಹೋಗಲು ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ. ಅವರು ಮೂಲತಃ ಅವರು ದೇವಗಿರಿಗೆ ಬರ್ತಾರೆ. ಆದರೆ ಆಗ ದೇವಗಿರಿಯು ಗುಲ್ಬರ್ಗದ ಬಹಮನಿ ಸಾಮ್ರಾಜ್ಯದ ಒಂದು ಪ್ರಾಂತ್ಯ ಆಗಿತ್ತು. ಇದನ್ನು ಅರಿತ ಆಗಿನ ದೊರೆ ಫಿರೋಜ್ ಶಾ ಬೆಹಮನ್ ತನ್ನ ತರಫ್ದಾರ್ನ ಮೂಲಕ ಅವರಿಗೆ ಗುಲ್ಬರ್ಗಕ್ಕೆ ಬರಲಿಕ್ಕೆ ಆಮಂತ್ರಣ ಕೊಡ್ತಾನೆ. ನಂತರ ಸ್ವತಃ ತಾನೇ ಹೋಗಿ ಅವರಿಗೆ ವೈಯಕ್ತಿಕ ಆಮಂತ್ರಣವನ್ನು ಕೊಡ್ತಾನೆ. ಖುಲ್ದಾಬಾದ್ನಲ್ಲಿ ಬಂದೇ ನವಾಜರ ತಂದೆಯ ಸಮಾಧಿ ಇತ್ತು. ಹೌದು. ಅದರ ಹುಟ್ಟಿದ್ದವರು ಡೆಲ್ಲಿನಲ್ಲಿ. ಏನದು ಸ್ಪಷ್ಟ ಮಾಡಿ ಅದನ್ನ. ಯಾರು? ಬಂದೇ ನವಾಜರು ಹುಟ್ಟಿದ್ದು
ಡೆಲ್ಲಿನಲ್ಲಿ. ಹೌದು, ಅವ್ರ ತಂದೆಯ ಸಮಾಧಿ ಇರೋದು ಕುಲ್ದಾಬಾದ್. ಬಂದೇ ನಾವು ಕುಲ್ದಾಬಾದ್ ಅಂದ್ರೆ ದೇವಗಿರಿ ಅಥವಾ ದೌಲತಾಬಾದ್. ತೊಗಲಕನ ಕಾಲದಲ್ಲಿ ದೆಹಲಿಯ ರಾಜಧಾನಿ ದೆಹಲಿಯಿಂದ ಅಂದ್ರೆ ತಮ್ಮ ಹರೆಯದ ದಿನಗಳನ್ನು ಬಂದೇ ನವಾಜರು ದೌಲತಾಬಾದ್ನಲ್ಲಿ ಕಳೆದಿದ್ರು. ಹರೆಯದ ದಿನಗಳು ಅಲ್ಲ, ಅದು ಈಗ ಹೇಳ್ತೇನೆ ಅದರ ಬಗ್ಗೆ. ರಾಜಧಾನಿಯು ದೆಹಲಿಯಿಂದ ದೌಲತಾಬಾದಿಗೆ ಸ್ಥಳಾಂತರವಾಗುತ್ತೆ. ಆಗ ರಾಜಾಜ್ಞೆಯು ಹೊರಡಿಸಲಾಗುತ್ತದೆ, ಎಲ್ಲರೂ ದೌಲತಾಬಾದ್ಗೆ ಸ್ಥಳಾಂತರ ಆಗಬೇಕು ಅಂತ. ಆ ನಿಟ್ಟಿನಲ್ಲಿ ಬಂದೇ ನವಾಜರು ಆಗ ಸುಮಾರು 3 ವರ್ಷದವರಿದ್ದರು. ಅವರು ತಮ್ಮ ತಾಯಿ, ಯಾಕಂದರೆ ಅವರು ತಂದೆಯ ಜೊತೆ ಮತ್ತು ತಾಯಿಯ ಜೊತೆ ಮತ್ತು ಅವರು ಸಹೋದರ ಚಂದನ್ ಅನ್ನುವಂಥ ಅವರ ಹೆಸರು, ಅವ್ರ ಜೊತೆ ದೆಹಲಿಯಿಂದ ದೌಲತಾಬಾದಿಗೆ ಸ್ಥಳಾಂತರ ಆಗ್ತಾರೆ. ಆದರೆ ದೌಲತಾಬಾದ್ನಲ್ಲಿ ಅವರ ತಂದೆಯ ನಿಧನ ಆಗುತ್ತೆ, ಅವ್ರ ಗುರಿ ಅಲ್ಲಿ ಇರುತ್ತೆ. ಆದರೆ ಅವರ ಮಾಮ ಅಂದರೆ ಅವರ ತಾಯಿಯ ತಮ್ಮ ಅಲ್ಲಿ ತುಘಲಕ್ನ ದರ್ಬಾರಿನಲ್ಲಿ ಒಬ್ಬ ಸೈನ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಅವರ ಆಶ್ರಯದಲ್ಲಿ ಇವರು ಇರ್ತಾರೆ. ರೀಶಿಫ್ಟ್ ಆಗ್ತಾರೆ ಮತ್ತೆ? ಇಲ್ಲ, ನಾನು ಹೇಳ್ತೇನೆ. ಆದರೆ ಈ ಹಂತದಲ್ಲಿ ಬಂದೇ ನವಾಜರ ತಾಯಿಗೂ ಮತ್ತು ಅವರ ಸಹೋದರನಿಗೆ ಮನಸ್ತಾಪ ಉಂಟಾಗುತ್ತೆ ಯಾವುದೋ ವಿಷಯದ ಬಗ್ಗೆ. ಇದಕ್ಕಾಗಿ 11ನೇ ವಯಸ್ಸಿನಲ್ಲಿ ಅವರ ತಾಯಿ ಬಂದೇ ನವಾಜ್ ಮತ್ತು ಅವರ ಹಿರಿಯ ಮಗ ರಾಜ ಚಂದನ್ ಜೊತೆ ದೆಹಲಿಗೆ ಮತ್ತೆ ಸ್ಥಳಾಂತರಗೊಳ್ತಾರೆ. ಸೊ ಮತ್ತೆ ವಾಪಸ್ ಬರೋದು ಕೊನೆಯ ದಿನಗಳಲ್ಲಿ ಅವರು? ಹೌದು, ಅವರ 80ನೇ ವಯಸ್ಸಿನಲ್ಲಿ, ಅಂದರೆ 79 ಮತ್ತು 80ನೇ ವಯಸ್ಸಿನಲ್ಲಿ ಅವರು ದೌಲತಾಬಾದ್ ಮೂಲಕ ಮತ್ತೆ ಫಿರೋಜ್ ಶಹಾನ ಆಹ್ವಾನದ ಮೇರೆಗೆ ಅವರು ಗುಲ್ಬರ್ಗಕ್ಕೆ ಬರ್ತಾರೆ. ಹೌದು. ಬಟ್ ಅವರು ಬಂದ ಮೇಲೆ ಫಿರೋಜನ ಜೊತೆಗಿನ ಸಂಬಂಧ ಕೂಡ ಬಂದಾಗ ಅವರನ್ನೇ ಅವನು ಕರೆಸಿದ್ರು ಕೂಡ ನಂತರದ ದಿನಗಳಲ್ಲಿ ಅವರ ಮತ್ತು ಗುರುಮನೆ ತರ ಇರ್ತದೆ ಅವನಿಗೆ. ಹೌದು. ಈ ಗುರುಮನೆ ಮತ್ತು ಅರಮನೆ ಮಧ್ಯೆ ಭಿನ್ನಾಭಿಪ್ರಾಯ ಬರ್ತದಲ್ಲ, ಏನಕ್ಕೆ ಅದು? ಅದಕ್ಕೆ 2 ಕಾರಣ. ಒಂದು, ಫಿರೋಜ್ ಶಾ ಬೆಹಮನ್ ಸಹ ಒಬ್ಬ ದೊಡ್ಡ ಜ್ಞಾನಿಯಾಗಿದ್ದ. ಹಲವು ಜ್ಞಾನ ಕ್ಷೇತ್ರಗಳಲ್ಲಿ ಅವನಿಗೆ ಅಭಿರುಚಿ ಇತ್ತು. ಅವನು ಈ ಲೌಕಿಕ ಜ್ಞಾನ ವಿಜ್ಞಾನದಲ್ಲಿ ಅವನು ಬಹಳ ಆಸಕ್ತನಾಗಿದ್ದ. ಆದರೆ ನಂತರ ಅವನಿಗೆ ಬಂದೇ ನವಾಜರು ಈ ವಿಷಯದಲ್ಲಿ ಅಷ್ಟು ಪರಿಣತಿ ಇಲ್ಲ. ಅವರು ಕೇವಲ ಖಾರಿಜಿನಲ್ಲಿ ಅವರಿಗೆ ಬಹಳಷ್ಟು, ಅಂದರೆ ಆಂತರ್ಯದ ಶಿಕ್ಷಣದಲ್ಲಿ ಅಥವಾ ಜ್ಞಾನದಲ್ಲಿ ಅವರಿಗೆ ಬಹಳಷ್ಟು ಅಭಿರುಚಿ ಇದೆ, ಆಸಕ್ತಿ ಇದೆ ಅಂತ. ಇದಕ್ಕಾಗಿ ಸ್ವಲ್ಪ ಮಟ್ಟಿಗೆ ಭ್ರಮನಿರಸನ ಆಗುತ್ತೆ ಫಿರೋಜ್ ಶಾ ಬೆಹಮನಿಗೆ. 2ನೇ ಕಾರಣ, ಬಂದೇ ನವಾಜರು ಗುಲ್ಬರ್ಗಕ್ಕೆ ಬಂದ ಮೇಲೆ ಅವರ ಜನಪ್ರಿಯ ದಿನದಿಂದ ದಿನಕ್ಕೆ ಹೆಚ್ಚುತ್ತೆ. ಮತ್ತು ಫಿರೋಜ್ ಶಾ ಬೆಹಮನ್ ತೆಗೆದುಕೊಂಡ ಕೆಲವು ನಿರ್ಧಾರಗಳಿಗೆ, ರಾಜಕೀಯ ನಿರ್ಧಾರಗಳಿಗೆ, ಮತ್ತು ಅಥವಾ ಫಿರೋಜ್ ಶಾ ಬೆಹಮನ್ ಯಾವ ರೀತಿಯಲ್ಲಿ ಬಂದೇ ನವಾಜರ ತಮ್ಮ ಮೇಲೆ ತಮಗೆ ಸಹಾಯ ಸಿಗಬೇಕು ಅಥವಾ ಕೃಪೆ ಆಗಬೇಕು ಅಂತ ಬಯಸ್ತಾನೆ, ಆ ರೀತಿಯ ಕೃಪೆ ಬಂದೇ ನವಾಜರಿಂದ ದೊರೆಯುವುದಿಲ್ಲ. ಇದರಿಂದಲೂ ಸಹ ಅವನು ಬಂದೇ ನವಾಜರ ಅಲ್ಲಿ ಇರುವುದು ತನ್ನ ರಾಜಕೀಯ ಅಸ್ತಿತ್ವಕ್ಕೆ ಒಂದು ಧಕ್ಕೆ ಅಂತ ಭಾವಿಸಿ ಅವರ ಜೊತೆ ಸ್ವಲ್ಪ ಭಿನ್ನಮತ ಹೊಂದಿಕೊಂಡು ಬಂದಿರುತ್ತಾನೆ. ಅಂದರೆ ಅವರು ಆ್ಯಕ್ಚುಲಿ ಫಿರೋಜನ್ ತನ್ನ ಮಗನನ್ನ ಮಾಡಬೇಕು. ಯಾಕಂದರೆ ಫಿರೋಜ್ ಶಾ ಬೆಹಮನ್ ತನ್ನ ಮಗನನ್ನು ತನ್ನ ನಂತರ ಉತ್ತರಾಧಿಕಾರಿ ಮಾಡಲಿಕ್ಕೆ ಬಯಸ್ತಾನೆ. ಆದರೆ ಫಿರೋಜ್ ಶಾ ಬೆಹಮನ್ ಮತ್ತು ಅವರ ಸಹೋದರ ಅಹಮದ್ ಶಾ ಬೆಹಮನ್ ಇಬ್ಬರೂ ಒಟ್ಟಿಗೆ ಸೇರಿ ಅಂದಿನ, ಯಾಕೆಂದರೆ ಇವರಿಬ್ಬರನ್ನು ಸಗರಿನ ಜೈಲಿನಲ್ಲಿ ಬಂಧನದಲ್ಲಿ ಇಟ್ಟಿರ್ತಾರೆ. ಆದರೆ ಅದಕ್ಕಿಂತ ಮುಂಚಿನ ರಾಜನಿಂದ ಇವರು ಬಹಳ ಕಷ್ಟಪಟ್ಟು ಫಿರೋಜ್ ಶಾ ಬೆಹಮನ್ ಮತ್ತು ಅಹಮದ್ ಶಾ ಬೆಹಮನ್ ತಮ್ಮ ಜೀವದ ಹಂಗು ತೊರೆದು ಅವನನ್ನು ಸೋಲಿಸಿ ಇವರು ಪಟ್ಟಕ್ಕೆ ಏರ್ತಾರೆ.
ಏರಿದಾಗ ಫಿರೋಜ್ ಶಾ ಬೆಹಮನ್ ಮೊದಲನೇ ದೊರೆ ಆಗ್ತಾನೆ. ಬಂದೇ ನವಾಜರ ಪ್ರಕಾರ ಫಿರೋಜ್ ಶಾ ಬೆಹಮನ್ ಅಷ್ಟೇ ಕಷ್ಟಪಟ್ಟಿದ್ದು ಅಹಮದ್ ಶಾ ವಲಿ. ಆದುದರಿಂದ ಫಿರೋಜ್ ಶಾ ಬೆಹಮನ್ ನಂತರ ಅಹಮದ್ ಶಾ ವಲಿ ರಾಜ ಆಗಬೇಕು, ದೊರೆ ಆಗಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು. ಎರಡನೇದಾಗಿ ಫಿರೋಜ್ ಶಾ ಬೆಹಮನ್ನ ಮಗನ ಅಷ್ಟು ಅವನು ಸಶಕ್ತ ಇರಲಿಲ್ಲ. ಹೀಗಾಗಿ ಇದು ರಾಜ್ಯದ ಮುಂದುವರಿಕೆಗಾಗಿ ಒಳ್ಳೆಯ ಲಕ್ಷಣ ಇಲ್ಲ ಅಂತ ಬಂದೇ ನವಾಜರ ಅಭಿಪ್ರಾಯ. ಈ ಸಾಮಾನ್ಯವಾಗಿ ಸೂಫಿಗಳು ರಾಜಕೀಯದ ಅಧಿಕಾರ ಮತ್ತು ಅದರ ಹಸ್ತಾಂತರದ ಸಂದರ್ಭದೊಳಗೆ ಮಧ್ಯಪ್ರವೇಶಿಸುವುದು ಬಹಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಅಂತ ಅನಿಸುತ್ತಾ ಇದು. ಹಾಂ, ಆದರೆ ಅಲ್ಲಿ ಏನಿದೆ, ಬಂದೇ ನವಾಜರ ಆಶೀರ್ವಾದ ತನ್ನ ಈ ನಿಲುವಿಗೆ ಅಥವಾ ನಿರ್ಧಾರಕ್ಕೆ ಬಂದೇ ನವಾಜರ ಒಪ್ಪಿಗೆ ಸಿಕ್ಕರೆ ಅದಕ್ಕೆ ಜನಾಭಿಪ್ರಾಯ ತನ್ನ ಪರ ಇರಬಹುದಂತ ಫಿರೋಜ್ ಶಾ ಅವರಿಂದ ಬಂದೇ ನವಾಜರ ಒಪ್ಪಿಗೆ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಬಂದೇ ನವಾಜರು ತಾತ್ವಿಕವಾಗಿ ಫಿರೋಜ್ ಶಾ ಬೆಹಮನಿಗೆ ಯಾವುದೇ ಬೆಂಬಲ ನೀಡಲು ಬಯಸುವುದಿಲ್ಲ. ಅದು ನೇರ ಪ್ರವೇಶವೋ ಎಂದು ಹೇಳಲಿಕ್ಕೆ ಬರಲ್ಲ, ಆದರೆ ಅದಕ್ಕೆ ಅವರು ವಿರೋಧ ವ್ಯಕ್ತಪಡಿಸ್ತಾರೆ. ಆದರೆ ಅವರಿಗೆ ಅಹಮದ್ ಶಾ ಬೆಹಮನ್ ಬಗ್ಗೆ ಬಹಳಷ್ಟು ಸಹಾನುಭೂತಿ ಇತ್ತು. ಹೀಗಾಗಿ ಅಲ್ಲಿ ಅವರ ಪ್ರವೇಶ, ರಾಜಕೀಯದ ವಿಷಯದಲ್ಲಿ ಅವರ ಪ್ರವೇಶ ಆಯಿತು ಅಂತ ಹೇಳ್ಬೋದು. ಈ ಬಂದೇ ನವಾಜ್ ಅಂತ ಅನ್ನೋದು, ಬಂದೇ ಅಂದರೆ ಸಾಮಾನ್ಯರ ದೊರೆ ಅಂತ ಅನ್ನೋ ಅರ್ಥದೊಳಗೆ ಅವರ ಮೂಲ ಹೆಸರು ಗೇಸುದರಾಜ್. ಅವರ ಮೂಲ ಹೆಸರು ಮೊಹಮ್ಮದ್ ಅಲ್ ಹುಸೇನಿ. ಗೇಸುದರಾಜ್ ಅವರಿಗೆ ಜನರು ಕೊಟ್ಟಂಥ ಉಪಾಧಿ. ಏನಂದ್ರೆ ಗೇಸುದರಾಜ್ ಅಂದರೆ ಉದ್ದ ಕೂದಲಿನವನು. ಆದುದರಿಂದ ಅವರ ಪೂರ್ತಿ ಹೆಸರು ಮೊಹಮ್ಮದ್ ಅಲ್ ಹುಸೇನಿ ಬಂದಾ ನವಾಜ್ ಗೇಸುದರಾಜ್ ಅನ್ನುವಂಥದ್ದು ಪೂರ್ತಿ ಹೆಸರು. ನಂತರದ ದಿನಗಳಲ್ಲಿ ಅವರು ಸಮ ಅನ್ನುವ ಒಂದು ಪದ್ಧತಿಯನ್ನು ಭಾಳ ಮೆಚ್ಚಿಕೊಂಡಿದ್ರು ಮತ್ತು ಇಷ್ಟಪಡ್ತಿದ್ರು. ಜೊತೆಗೆ ಅದು ಒಂದು ವಿವಾದ, ಇಸ್ಲಾಮಿನ ಪ್ರಕಾರ ವಿವಾದಾತ್ಮಕವಾದ ನಿಲುವಾಗಿತ್ತು. ಅದು ಅದು ಹೆಂಗೆ ನೋಡೋದು ಅದನ್ನ ಆ್ಯಕ್ಚುಲಿ? ಅದು ಬಂದೇ ನವಾಜರ ಗುರು ಅಥವಾ ಅವ್ರ ಮುರ್ಷದ್ ಆದಂತಹ ನಸೀರುದ್ದೀನ್ ಚಿರಾಗ್ ದೆಹಲ್ವಿಯ ಕಾಲದಲ್ಲೂ ಮತ್ತು ನಸೀರುದ್ದೀನ್ ಚಿರಾಗ್ ದೆಹಲ್ವಿಯ ಮುರ್ಷದರಾದಂಥ ನಿಜಾಮುದ್ದೀನ್ ಔಲಿಯಾರವರ ಕಾಲದಲ್ಲೂ ಸಹ ಅದು ಒಂದು ವಿವಾದಾಸ್ಪದ ವಿಷಯವಾಗಿತ್ತು. ನಿಜಾಮುದ್ದೀನ್ ಔಲಿಯಾ ಅವರ ಕಾಲದಲ್ಲೇ ಅದು ಒಂದು ಆಸ್ಥಾನದಲ್ಲಿ ಕೋರ್ಟಿನ ವಿಷಯ, ನ್ಯಾಯಾಲಯಕ್ಕೆ ಆ ವಿಷಯ ಹೋಗಿತ್ತು. ನಂತರ ಅದನ್ನು ತುಘಲಕನ ಕಾಲದಲ್ಲಿ ಅದು ಮುಂದುವರೆದು ಅದನ್ನು ನಸೀರುದ್ದೀನ್ ಚಿರಾಗ್ ದೆಹಲ್ವಿ ಅವರು ಸಹ ಬಾದಶಾಹನಿಗೆ ಹಲವು ನಿಬಂಧನೆಗಳನ್ನು ಆ ಸಮ ಮೇಲೆ ಏರಿ ಅದನ್ನು ಆಚರಿಸುತ್ತಿದ್ದರು. ಹೀಗಾಗಿ ಅದು ಯಾವ ತರಹದಲ್ಲಿ ಬಾದಶಾಹನು ಅಥವಾ ತುಘಲಕ್ ಬಾದಶಾಹನು ಅಥವಾ ಅವನಿಗೆ ಆಸ್ಥಾನದ ಪಂಡಿತರು ಅಥವಾ ಅಧಿಕಾರಿಗಳು ಕಿವಿ ಊದಿದ್ರು, ಆ ಥರ ಇಲ್ಲ. ಇದು ನಮ್ಮ ಆಂತರಿಕ ವಿಷಯ ಎಂದು ತಿಳಿಸಲು ಅಥವಾ ಮನವರಿಕೆ ಮಾಡಿಕೊಡಲು ಅವರು ಯಶಸ್ವಿಯಾಗಿದ್ದರು. ಆದರೆ ಎಲ್ಲ ಚಿಶ್ತಿಯ ಸೂಫಿಗಳಿಗೆ ಸಾಮಾನ್ಯವಾಗಿ ಸಮ ಬಗ್ಗೆ ಒಂದು ವಿಚಿತ್ರ ರೀತಿಯ ಆಕರ್ಷಣೆ ಇತ್ತು. ಹೀಗಾಗಿ ಅದು ಸಹಜವಾಗಿ ಬಂದೇ ನವಾಜರಿಗೂ ಸಹ ಇತ್ತು. ಆದರೆ ಅವರು ಅದನ್ನು ತಮ್ಮ ಗುಪ್ತ ವಲಯದಲ್ಲಿ ಅಥವಾ ಕೆಲವೊಂದು ವಿಶೇಷ ವ್ಯಕ್ತಿಗಳ ಮಧ್ಯೆ ಅದನ್ನು ಮಾಡ್ತಿದ್ರು. ಏನದು ಸಮ ಅಂದರೆ ಏನು ಆ್ಯಕ್ಚುಲಿ? ಸಮ ಅಂದರೆ ಒಂದು ಸಂಗೀತ ಗೋಷ್ಠಿ. ಅದರಲ್ಲಿ ಹಿಂದಿನ ಸೂಫಿ ಕವಿಗಳ ಅಥವಾ ಬೇರೆ ಕವಿಗಳ ಗಜಲ್ಗಳನ್ನು ವಾಚಿಸುತ್ತಿದ್ದರು. ಮತ್ತು ಅವುಗಳಲ್ಲಿ ಮುಖ್ಯವಾಗಿ ಯಾವ ಮಟ್ಟದ ಮಜಾಮೀರ್ ಅಂತಾರೆ ಅದಕ್ಕೆ, ಅಂದರೆ ಯಾವ ಸಂಗೀತ ಸಾಮಗ್ರಿಗಳನ್ನು ಬಳಸಬೇಕು ಅನ್ನುವಂಥದ್ದು ಸಹ ಕೆಲವೊಂದು ನಿರ್ಬಂಧಗಳಿದ್ದವು. ಸಾಮಾನ್ಯವಾಗಿ ಸಿತಾರ್ ಮತ್ತು ತಬ್ಲಾ ಇವು ಸಾಮಾನ್ಯವಾಗಿ ಒಪ್ಪಿತವಾದಂತಹ ಸಂಗೀತ ಸಾಧನಗಳಾಗಿದ್ದವು. ಆದರೆ ಸಂಗೀತ ಸಾಧನಗಳ ಇಲ್ಲದಿದ್ದರೂ ಸಹ ಅವು ಹಾಡುವ ಶೈಲಿ ಮತ್ತು ಅದರ ರೀತಿಯಿಂದ ಅದು ತುಂಬ ಒಂದು ಆವೇಶ ಮತ್ತು
ಆ ಭ್ರಾಂತ ಸ್ಥಿತಿಗೆ ಒಯ್ಯುವಂತಹ ಒಂದು ರೀತಿಯ ಸ್ಥಿತಿಯಾಗಿ ತಲುಪುತ್ತಿದ್ದರು ಸೂಫಿಗಳು. ಅದು ಸಂಗೀತಕ್ಕಿಂತಲೂ ಆ ಶೇರ್ ಅಥವಾ ಆ ಗಜಲ್ನ ಅರ್ಥ ವೈಶಾಲ್ಯ ಮತ್ತು ಅದರ ಗುಟ್ಟು ಅದರಿಂದ ಪ್ರಭಾವಿತರ. ಇದರಲ್ಲಿ 2 ಥರದ ಸಮಗಳು, ಒಂದು ಬಂದ್ ಸಮ, ಒಂದು ಇನ್ನೊಂದು ಕುಲ. ಬಂದ್ ಸಮ ಅಂದರೆ ಅದೇ ಅದು ಬಂದ್ ಸಮಾನೇ ತುಂಬ ವಿವಾದಾತ್ಮಕ. ಯಾಕಂದರೆ ಅದರಲ್ಲಿ ಈ ಹಾಡ್ತಾ ಸೂಫಿಗಳು ನೃತ್ಯ ಮಾಡ್ತಿದ್ರು. ಅದು ಮೊದಲಿನಿಂದಲೂ ಆ ತರಹದ ಸೂಫಿ ಸಮ ರೂಮಿಯವರ ಕಾಲದಿಂದಲೇ ಅದು ಪ್ರಚಲಿತವಾಗಿತ್ತು. ಅಂದರೆ ಅದನ್ನು ನೃತ್ಯ ಮಾಡುತ್ತಾ ಒಂದು ಪ್ರಮತ್ತ ಸ್ಥಿತಿಗೆ ಅವ್ರು ತಲುಪ್ತಿದ್ರು. ಆದರೆ ಇನ್ನೊಂದೇನಿದೆ, ಲೌಕಿಕದ ಜಂಜಡದಿಂದ ಬಿಡುಗಡೆ ಹೊಂದಿದ್ದು ಒಂದು ಅವುಗಳಿಂದ ಸ್ವತಂತ್ರವಾಗುವಂತಹ ಒಂದು ಸಾಧನವಾಗಿತ್ತು. ಆ ಬಂದ ಸಮಾಜದಲ್ಲಿ ಸಂಗೀತ ಮತ್ತು ನೃತ್ಯ 2 ವಿಶೇಷವಾಗಿರ್ತಿತ್ತು. ಇನ್ನೊಂದು ಓಪನ್ ಸಮಾನಲ್ಲಿ ಕೇವಲ ಕಾವ್ಯ ವಾಚನ ಮತ್ತು ಅಥವಾ ಬೇರೆಯವರು ಅದನ್ನು ಕಾವ್ಯ ವಾಚನ ಮಾಡ್ತಿದ್ರು, ಸೂಫಿಗಳು ಅದನ್ನು ಕೇಳ್ತಿದ್ರು. ಇದು ವಿಶೇಷವಾಗಿತ್ತು. ಬಂದೇ ನವಾಜರು ತಾತ್ವಿಕವಾಗಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ದೊಡ್ಡ ವಿದ್ವಾಂಸರಲ್ಲಿ ಒಬ್ಬರು. ಏನು ಕಾರಣ? ಮೊದಲನೇದಾಗಿ ಅವರಿಗೆ ಎಲ್ಲ ಸೂಫಿ ವಿಚಾರಧಾರೆಗಳ ಬಗ್ಗೆ ಸ್ಪಷ್ಟತೆ ಇತ್ತು. ಅದರಲ್ಲೂ ಈಗಾಗಲೇ ನಾನು ಹೇಳಿದಂತೆ ಅವರು ಆ ಕಾಲಕ್ಕೆ ಎಲ್ಲ ಸೂಫಿಗಳಲ್ಲಿ ತುಂಬ ಗೌರವಕ್ಕೆ ಪಾತ್ರರಾಗಿದ್ದವರು ಇಬ್ನೆ ಅರಬಿಯವರು. ಇಬ್ನೆ ಅರಬಿಯವರ ವಹದತುಲ್ ವಜೂದಿಗೆ ಬಹಳಷ್ಟು ಜನ ಅಥವಾ ಕೆಲವೊಂದು ಜನ ಅದಕ್ಕೆ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಿದ್ರು ಸಹ ಅವರ ವಿದ್ವತ್ತಿಗೆ ಮಾರು ಹೋಗಿದ್ರು. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಬಂದೇ ನವಾಜರು, ಅದರಲ್ಲೂ ವಿಶೇಷವಾಗಿ ಇಬ್ನೆ ಅರಬಿಯ 2 ಗ್ರಂಥಗಳಾದಂತಹ ಫುತುಹತೆ ಮಕ್ಕಿಯ ಮತ್ತು ಫುಸೂಸುಲ್ ಹಿಕಮ್, ಈ 2 ಕೃತಿಗಳಲ್ಲಿ ಅವರು ತಮ್ಮ ವಿಚಾರಧಾರೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ 2 ವಿಚಾರಧಾರೆಗಳನ್ನು ಬಂದೇ ನವಾಜರು ತಮ್ಮ ಪ್ರವಚನಗಳಲ್ಲಿ ವಿಶೇಷವಾಗಿ ಅವುಗಳ ಬಗ್ಗೆ ಪ್ರವಚನ ನೀಡ್ತಿದ್ರು. ಈ ಕೃತಿಗಳ ಬಗ್ಗೆ ಬಂದೇ ನವಾಜರು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ ಮತ್ತು ಯಾವ ವಿಷಯಗಳಲ್ಲಿ ಇಬ್ನೆ ಅರಬಿಗೆ ಇವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಅವರ ಪ್ರಕಟ ಮಾಡುವ ವಿಧಾನ ಏನು ಎಂದು ತಿಳಿದುಕೊಳ್ಳಲು ಹಲವು ವಿದೇಶದ ಇರಾಕಿನ ಪಂಡಿತರು ಮತ್ತು ಸೂಫಿ ದಾರ್ಶನಿಕರು, ವೈಚಾರಿಕರು ಆ ಕಾಲಕ್ಕೆ ಗುಲ್ಬರ್ಗಕ್ಕೆ ಬಂದಿದ್ದ ಉಲ್ಲೇಖಗಳು ಇವೆ. ಈಗ ಕೂಡ ಅವರು ಭಾರತದಲ್ಲಿ, ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ಥರ್ಡ್ ವರ್ಲ್ಡ್ ಕಂಟ್ರೀಸ್ನಲ್ಲಿ ಕೂಡ ತುಂಬ ಜನಪ್ರಿಯವಾಗಿ ಈಗಲೂ ಅವರು ಇರಾಕ್ ಮತ್ತು ಯಾಕಂದರೆ ಸೂಫಿಸಮ್ ಅಲ್ಲೇ ಪ್ರಮುಖವಾದಂತಹ ಒಂದು ವಿಷಯವಾಗಿದೆ. ಮತ್ತು ಪಾಕಿಸ್ತಾನ್, ಬಾಂಗ್ಲಾದೇಶಗಳಲ್ಲೂ ಸಹ ಬಂದೇ ನವಾಜರ ಫಾಲೋವರ್ಸ್ಗಳು, ಅನುಯಾಯಿಗಳು ಈಗಲೂ ಇದ್ದಾರೆ. ಅದು ಕೇವಲ ಅವರ ಸೂಫಿ ಇದಲ್ಲ, ಅವರ ವಿಚಾರಧಾರೆಯ ರೀತಿಯಿಂದ ಅವರು ಬರೆದಿರುವ ಕೃತಿಗಳಿಂದಾಗಿ. ಇನ್ನು ನೋಡಬೇಕಾದ್ರೆ ಅವರು ಬಹಳಷ್ಟು ಕೃತಿಗಳ ಬಗ್ಗೆ ವಿಶ್ಲೇಷಣೆ ಮತ್ತು ಅವುಗಳ ಪ್ರಕಟಣೆ ಭಾರತಕ್ಕಿಂತಲೂ ಹೆಚ್ಚಾಗಿ ಬೇರೆ ದೇಶಗಳಲ್ಲಿ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅವರು ಒಟ್ಟು 105 ಪುಸ್ತಕಗಳನ್ನು ಬರೆದಿದ್ದಾರೆ. ಏನೇನು ಆ ವಿಷಯಗಳ 105 ಪುಸ್ತಕಗಳ ವಸ್ತು ವಿಷಯದ ರೇಂಜ್ ಏನೇನಿದೆ? ಮೊದಲನೇದು ಕುರಾನಿನ ಕೆಲವೊಂದು ವಿಷಯಗಳ ಬಗ್ಗೆ, ಗುಹ್ಯವಾದಂತಹ ವಿಷಯಗಳ ಬಗ್ಗೆ ಚರ್ಚೆ ಇದೆ. ಎರಡನೇದಾಗಿ ಕೆಲವೊಂದು ಸೂಫಿಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಇಮಾಮ್ ಗಜಾಲಿಯವರ ಬಗ್ಗೆ ಅಥವಾ ಇಮಾಮ್ ಗಜಾಲಿಯವರು ಬರೆದಿರುವಂತಹ ಕೃತಿಗಳ ಬಗ್ಗೆ ವ್ಯಾಖ್ಯಾನ ಇದೆ. ಮೂರನೇದಾಗಿ ತಮ್ಮ ಸ್ವತಂತ್ರ ವಿಚಾರಧಾರೆಗಳು ಮತ್ತು ಅದರಲ್ಲಿ ಒಂದು ಮಲ್ತಖತ್ ಅನ್ನುವಂತಹ ಒಂದು ಕೃತಿಯಲ್ಲಿ ಅವರು ಕುರಾನಿನ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಸೂಫಿ ದೃಷ್ಟಿಕೋನದಿಂದ ಕುರಾನಿನ ವ್ಯಾಖ್ಯಾನ, ಅದು 5 ಅಧ್ಯಾಯಗಳಿಗೆ ಸೀಮಿತವಾಗಿದೆ, ಆಮೇಲೆ ಅವ್ರಿಗೆ ಮಾಡಲಿಕ್ಕಾಗಿಲ್ಲ. ಮತ್ತು 4ನೇದಾಗಿ
ಅವರು ದಖನಿ ಭಾಷೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ದಖನಿಯಲ್ಲಿ ಬರೆದಿದ್ದಾರೆ. ನಂತರ ಕೆಲವು ಜನಸಾಮಾನ್ಯರಿಗಾಗಿ ಈ ಚಕ್ಕಿನಾಮ ಮುಂತಾದ ಹಾಡುಗಳನ್ನು ಸಹ ಅವರು ರಚಿಸಿದ್ದಾರೆ. ಅವು ಬಹಳ ಮಹತ್ವಪೂರ್ಣ, ಯಾಕಂದರೆ ಈ ಚಕ್ಕಿನಾಮದ ಒಂದು ಪರಂಪರೆಯನ್ನೇ ಅವರು ಹುಟ್ಟು ಹಾಕಿದ್ದಾರೆ. ನಂತರ ಬಿಜಾಪುರದ ಸೂಫಿಗಳಾದಂತಹ ಅಮೀನುದ್ದೀನ್ ಅಲಿಯಾಲ, ಬ್ರಹನುದ್ದೀನ್ ಜಾನಮ್ ಮುಂತಾದವರು ಸಹ ಈ ಚಕ್ಕಿನಾಮ ಅಂದರೆ ಈ ಜೋಳವನ್ನು ಅಥವಾ ಬೇರೆ ದವಸ ಧಾನ್ಯಗಳನ್ನು ಬೀಸುವ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಹಾಡುವ ಹಾಡುಗಳು. ಆ ಹಾಡುಗಳಲ್ಲಿ ಸಾಮಾನ್ಯ ಹಾಡುಗಳಲ್ಲಿಯೇ ಧಾರ್ಮಿಕ ವಿಷಯದ ಅಥವಾ ದಾರ್ಶನಿಕತೆಯ ಹಲವು ನಮ್ಮ ತತ್ವಪದಕ್ಕೆ ಸಮಾನವಾದಂತಹ ವಿಚಾರಗಳನ್ನು ಹೊಂದಿದ ವಿಷಯಗಳಾಗಿರ್ತಿದ್ದು. ಅವುಗಳ ರಚನೆ ತುಂಬ ಮಹತ್ವಪೂರ್ಣವಾಗಿದೆ. ಅದು ಸ್ವಲ್ಪ ಮಟ್ಟಿನದ್ದೇ ಆದರೂ ಸಹ ಅದು ಆರಂಭಿಕವಾದುದರಿಂದ ಅದು ಮಹತ್ವಪೂರ್ಣವನಿಸಿದೆ. ಈಗ ಹೈದರಾಬಾದ್ ಕರ್ನಾಟಕ ಇರ್ಬೋದು, ಒಟ್ಟು ಬಿಜಾಪುರ್, ಬೀದರ್, ಗುಲ್ಬರ್ಗ, ಹೈದರಾಬಾದ್ ಆ ಪ್ರದೇಶ ಮಾತ್ರ ಅಲ್ಲದೆ ದಖನ್ನಿನಲ್ಲಿ, ವಿಶೇಷವಾಗಿ ದಖನ್ನಿನಲ್ಲಿ ಇಸ್ಲಾಮಿನ ಜನಪ್ರಿಯತೆಗೆ ದೊರೆಗಳಿಗಿಂತ ಸೂಫಿಗಳ ಕೊಡುಗೆನೇ ಜಾಸ್ತಿ ಅಂತ ಅನ್ಸಲ್ವ? ಹೌದು, ಯಾಕಂದರೆ ನಾನೇನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಪ್ರಭುತ್ವದ ಕಾರಣಕ್ಕಾಗಿ ಆದ ಜನಪ್ರಿಯತೆ ಅಲ್ಲ, ಅದು ಧಾರ್ಮಿಕ ಬಿಡುಗಡೆ ಮತ್ತು ವಿವೇಕದ ಎಚ್ಚರದಿಂದ ಉಂಟಾದ ಜನಪ್ರಿಯತೆ. ಅದು ಯಾಕಂದರೆ ಎಲ್ಲ ಕಾಲಕ್ಕೂ ಧಾರ್ಮಿಕತೆ ಅದು ಎಲ್ಲರಿಗೂ ಸಹ ಒಂದು ಪ್ರಮುಖವಾದಂತಹ ವಿಷಯ. ಹೀಗಾಗಿ ದಖನಿ ಭಾಷೆಯಲ್ಲಿ ಯಾವಾಗ ಧಾರ್ಮಿಕತೆ ಮತ್ತು ದಾರ್ಶನಿಕತೆಯ ವಿಚಾರಗಳು ಲಭ್ಯವಿದ್ದಾಗ ಅದು ಜನಸಾಮಾನ್ಯರಿಗೆ ಸಿಕ್ಕು ಅದು ಜನಪ್ರಿಯತೆಯನ್ನು ಗಳಿಸಿತು. ಇನ್ನು ಬಾದೇಶಹರ ವಿಷಯ ಅದು ಒಂದು ರೀತಿಯ ಅನಿವಾರ್ಯತೆ. ಅದು ನಾವು ಬಾದೇಶಹರು ಹೇಗಿದ್ದರೂ ಸಹ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಆದರೆ ಅದು ಒಂದು ರೀತಿಯ ವಲ್ಲದ ಮನಸ್ಸಿನ ಒಪ್ಪಿಗೆ. ಆದರೆ ಸೂಫಿಗಳ ಕಾರ್ಯ ಆ ತರಹ ಇಲ್ಲ. ಅವುಗಳ ಬಗ್ಗೆ ಒಂದು ಅತೀವ ಗೌರವ ಭಾವನೆಯನ್ನು ಆ ಕಾಲದ ಜನರು ಮತ್ತು ಮುಂದಿನ ಜನಾಂಗದವರು ಸಹ ಇಟ್ಟುಕೊಂಡಿದ್ದಾರೆ. ಈ ಪ್ರಭುತ್ವದ ಜೊತೆಗಿನ ಒಡನಾಟ ಇತ್ತಲ್ಲ, ಆ ಪ್ರಭುತ್ವಕ್ಕಿಂತ ಹೆಚ್ಚಾಗಿ ಸೂಫಿಗಳೇ ಹೆಚ್ಚು ಜನಪ್ರಿಯರಾಗಿದ್ದರು ಅಂತ ಅನ್ಸಲ್ಲ? ಹೌದು, ಸೂಫಿಗಳು ಜನಪ್ರಿಯರಾಗಿದ್ದರು. ಹಲವು ಸೂಫಿಗಳು ಬಾದೇಶಹರ ನಂಟನ್ನು ಬಯಸದೇ ಇದ್ದರು. ಬಾದೇಶಹರು ಅವ್ರ ಹಿಂದೆ ಅವರ ಸಖ್ಯ ಅಥವಾ ಅವ್ರ ಜೊತೆ ಒಂದು ಮಿತ್ರತ್ವ ಹೊಂದಲಿಕ್ಕೆ ಬಯಸ್ತಿದ್ರು. ಆದರೆ ಬಹಳಷ್ಟು ಸೂಫಿಗಳು ಬಾದೇಶಹರಿಂದ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಇಂತಹ ಹಲವು ಉದಾಹರಣೆಗಳು ನಿಜಾಮುದ್ದೀನ್ ಔಲಿಯಾ ಅವರ ಜೀವನದಲ್ಲಿಯೂ ಇದೆ. ಅವರು ಒಂದು ಮುಖ್ಯ ಇದು ಇದೆ. ಸೂಫಿ ನಿಜಾಮುದ್ದೀನ್ ಔಲಿಯಾ ಅವರನ್ನು ಭೇಟಿಯಾಗಲು ಅಮೀರ್ ಖುಸ್ರೋಗೆ ಬಹಳಷ್ಟು ಸಲ ತುಘಲಕ್ ದೊರೆ ಹೇಳಿ ಕಳಿಸ್ತಾನೆ. ಯಾಕಂದರೆ ಅಮೀರ್ ಖುಸ್ರೋ ಅವರು ಆ ಕಾಲದಲ್ಲಿ ತುಘಲಕ್ನ ಆಸ್ಥಾನದಲ್ಲಿ ಒಬ್ಬರು ಅಧಿಕಾರಿಯಾಗಿದ್ದರು, ಕೆಲಸ ಮಾಡ್ತಿದ್ರು ಅವರು. ಆದರೆ ನಿಜಾಮುದ್ದೀನ್ ಔಲಿಯಾ ಅವರು ಒಪ್ಪಿಗೆ ಕೊಡ್ತಿರಲಿಲ್ಲ. ಒಂದು ಹಂತದಲ್ಲಿ ಬಾದಶಾಹ ಹೇಳ್ತಾನೆ, ನಾವು ಅವರಿಗೆ ಕೇಳದೆ ಅವರು ಆಸ್ಥಾನಕ್ಕೆ ಹೋಗಿ ಬಿಡೋಣ, ಅಂದರೆ ಅವರು ಖಾನ್ಖಾಗೆ ಹೋಗಿ ಬಿಡೋಣ. ಆದರೆ ಅಮೀರ್ ಖುಸ್ರೋ ಹೇಳ್ತಾರೆ, ನಾನು ನಿಮ್ಮ ಆದೇಶ ಉಲ್ಲಂಘನೆ ಮಾಡಿದರೆ ನಾನು ಕೊಲೆ ಮಾಡಬಹುದು, ಆದರೆ ನನ್ನ ಗುರುವಿನ ಮಾತನ್ನು ನಾನು ಮೀರಿದರೆ ಅದು ನಾನು ಯಾವುದೋ ಒಂದು ಘೋರ ಪಾಪಕ್ಕೆ ಒಳಗಾಗ್ತೇನೆ. ಆದುದರಿಂದ ನಾನು ನಿಮ್ಮ ಜೊತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಒಂದು ಮಾತು ಹೇಳ್ತಾರೆ, ನನ್ನ ಖಾನ್ಖಾಗೆ 2 ದಾರಿಗಳಿವೆ. ಹೌದು, ಅದು ಬಹಳ ಒಂದು ದಾರಿಯಿಂದ ಬಂದರೆ ಈ ವಿಷಯ ನಿಜಾಮುದ್ದೀನ್ ಔಲಿ ಅವರಿಗೆ ಗೊತ್ತಾಗ್ತೈತೆ. ಇಲ್ಲ, ಹೇಳದೆ ಕೇಳದೆ ಬಾದಶಾಹ ನಿಮ್ಮ ಖಾನ್ಖಾಗೆ ಬರ್ತೀನಿ ಅಂದರೆ ನನ್ನ ಖಾನ್ಖಾಗೆ ಅಥವಾ ನನ್ನ ಮನೆಗೆ 2 ಬಾಗಿಲುಗಳಿವೆ, ಅವರು ಒಂದು ಬಾಗಿಲಿನಿಂದ ಬಂದರೆ ನಾನು ಇನ್ನೊಂದು ಬಾಗಿಲಿನಿಂದ ಹೊರಗೆ ಹೋಗ್ತೀನಿ ಅಂತ ಅವರು ಹೇಳ್ತಾರೆ. ಅದು ಸಾಹಿತ್ಯವಲ್ಲ, ಸೂಫಿ ಇತಿಹಾಸದಲ್ಲಿ ಬಹಳ ಪ್ರಮುಖ ಘಟನೆ ಅಂತ ಭಾವಿಸಲಾಗ್ತಿದೆ. ಹಾಗೆ ಗುಲ್ಬರ್ಗ ಪ್ರಭುತ್ವದ ಕಾರಣಕ್ಕಾಗಿ ಸೂಫಿ ಅಂತೇನಲ್ಲ,
ಬಂದೇ ನವಾಜರು ಬರೋಕ್ಕಿಂತ ಮುಂಚೆನೂ ಸೂಫಿಗಳು ಬಂದಿದ್ರು ಅಲ್ಲಿಗೆ. ಬಂದೇ ನವಾಜರ ಮುಂಚೆ ಬಂದ ಸೂಫಿಗಳು ಅವರು ತಮ್ಮ ಪಾಡಿಗೆ ತಾವಿದ್ರು. ಆದರೆ ಬಂದೇ ನವಾಜರು ಜನಪ್ರಿಯ ಗಳಿಸಿದ್ದು ಅವರ ವಿಚಾರಧಾರೆಯಿಂದ ಮತ್ತು ಅವರ ಸಾಹಿತ್ಯಿಕ ಬರವಣಿಗೆಗಳಿಂದ. ವಿವಾದಾಸ್ಪದವಾದಂಥ ಇರಬಹುದು ಅಥವಾ ಅವರು ಯಾವ ವಿಷಯದಲ್ಲಿ ಚರ್ಚಾಸ್ಪದ ವಿಷಯಗಳ ಇದರಿಂದ ಅವರು ತುಂಬ ಚರ್ಚೆಯಲ್ಲಿ ಅಥವಾ ಇದರೊಳಗಿದ್ರು. ಆದರೆ ಸೂಫಿಗಳಲ್ಲಿ ಸಹ ಎರಡೂ ವಿಧ. ಕೆಲವರು ತಂಪಾಡಿಗೆ ಅವರು ಜನರಿಂದನೂ ದೂರ ಇರಲಿಕ್ಕೆ ಬಯಸ್ತಿದ್ರು. ಉಳಿದೆಲ್ಲ ಗುಲ್ಬರ್ಗದ ಸೂಫಿಗಳು ಆ ತರಹನೇ ಅವರು ಜನರ ಸಂಪರ್ಕದಿಂದ ದೂರ ಅಥವಾ ರಾಜಪ್ರಭುತ್ವದಿಂದ ದೂರ ಇರಲಿಕ್ಕೆ ಪ್ರಯತ್ನಿಸುತ್ತಿದ್ರು. ಬಂದೇ ನವಾಜರಿಗಿಂತ ಮೊದಲು ಬಂದ ಸೂಫಿಗಳು ಕೂಡ ಬಹಮನಿ ದೊರೆಗಳಿಗೆ ಕಿರೀಟ ಇಡ್ಲಿಕ್ಕೆ ನಿರಾಕರಿಸಿದ ಎಕ್ಸಾಂಪಲ್ ಎಲ್ಲ ಇದೆ. ಅದೇ ಅವರು ಯಾಕಂದ್ರೆ ಬಂದೇ ನವಾಜರು ಜನರಲ್ಲಿ ಆ ಕಾಲಕ್ಕೆ ಅತಿ ಜನಪ್ರಿಯ ಬಂದವರು. ಅವರ ಹಿಂದೇನು. ಆದರೆ ಉಳಿದ ಸೂಫಿಗಳು ಅಷ್ಟು ಪ್ರಮುಖರು. ಅವರು ತಂಪಾಡಿಗೆ ತಾವು ಇರ್ತಿದ್ರು. ಬಾದಶಾಹ ಪ್ರಯತ್ನಿಸಿದ್ರು ಸಹ ಅವರು ಯಾವಾಗಲೂ ಪ್ರಭುತ್ವದಿಂದ ದೂರ ಇರಲಿಕ್ಕೆ ಇಚ್ಛಿಸ್ತಿದ್ರು. ಬಂದೇ ನವಾಜರ ನಂತರ ಮತ್ತೊಬ್ಬ ಮಹತ್ವದ ಸೂಫಿ ಚಂದಾ ಹುಸೇನಿ. ಚಂದಾ ಹುಸೇನಿಗೂ ಬಿಜಾಪುರಕ್ಕೂ ನೇರ ಸಂಬಂಧ. ಯೂಸುಫನ ಕಾರಣಕ್ಕಾಗಿ. ಯೂಸುಫ್ ಆದಿಲ್ ಶಾಹಿ ಮನೆತನದ ಸ್ಥಾಪಕ, ಅವನು ಫಸ್ಟ್ ಫೌಂಡರ್ ಆಫ್. ಅವನು ಚಂದಾ ಹುಸೇನ್ ಅವರ ಶಿಷ್ಯ. ಈ ಚಂದಾ ಹುಸೇನಿಯ ಜನನದ ಬಗ್ಗೆ, ಅವರ ಮಹತ್ವದ ಬಗ್ಗೆ ಬಂದೇ ನವಾಜರು ಕೂಡ ರೆಕಾರ್ಡ್ ಮಾಡಿದ್ದಾರಲ್ವ? ಬಂದೇ ನವಾಜರ ಅಂತಿಮ ಅಂದರೆ ಸುಮಾರು 1-2-3 ವರ್ಷದ ಅವರ ನಿಧನದ ಸುಮಾರು 5 ವರ್ಷದ ಮುಂಚೆ ಇರ್ಬೋದು ಜಲಾಲುದ್ದೀನ್ ಚಂದಾ ಹುಸೇನಿ ಅವರ ಜನನ ಆಯಿತು. ನಂತರ ಅದು ಆಧ್ಯಾತ್ಮಿಕ ರೀತಿಯಿಂದ ಬಂದೇ ನವಾಜರಿಗೆ ಅದರ ಮಾಹಿತಿ ಸಿಕ್ತು ಅಂತ ಪುಸ್ತಕಗಳಲ್ಲಿ ಹೇಳಲಾಗಿದೆ. ಮತ್ತು ಎರಡನೇದಾಗಿ ಅವರಿಗೆ ಚಂದಾ ಅಂತ ಹೆಸರು ಕೊಟ್ಟಿದ್ದೇ ಬಂದೇ ನವಾಜ್ ಅನ್ನುವಂಥದ್ದು ಸಹ ಹೇಳ್ತಾರೆ. ಯಾಕಂದರೆ ಚಂದಾ ಹುಸೇನಿ ಅವರ ಮೂಲ ಹೆಸರು ಜಲಾಲುದ್ದೀನ್ ಚಂದಾ ಹುಸೇನಿ. ಎರಡನೇದಾಗಿ ತಾವು ಕೇಳಿದ ಹಾಗೆ ಚಂದಾ ಹುಸೇನಿ ಅವರು ಅಲ್ಲಿ ಭೀಮಾ ನದಿಯ ಪಕ್ಕದಲ್ಲಿ ಯಾವುದು ಫಿರೋಜಾಬಾದ್ ಸಮೀಪದಲ್ಲಿ ಅವ್ರ ಜನನ ಆದರು. ನಂತರ ಅವರು ಗೋಗಿಯಲ್ಲಿ ನೆಲೆ ನಿಲ್ತಾರೆ. ಗೋಗಿ ಆ ಕಾಲಕ್ಕೆ ಆದಿಲ್ ಶಾಹಿ ತಾವು ಹೇಳಿದ್ರಲ್ಲ, ಯೂಸುಫ್ ಆದಿಲ್ ಶಾಹೀನ್ ಅವನು ಬಿಜಾಪುರದ ಗವರ್ನರ್ ಆಗಿದ್ದ, ತರಫ್ದಾರ್. ಬಾದಶಾಹ ಆಗೋಕ್ಕಿಂತ ಮುಂಚೆ ಗುಲ್ಬರ್ಗಾದ ತರಫ್ದಾರ್ನಾಗಿದ್ದ. ಗೋಗಿ ಅವನ ಜಾಗೀರಾಗಿತ್ತು. ಹೀಗಾಗಿ ಗೋಗಿಯಲ್ಲಿ ಆ ಕಾಲಕ್ಕೂ ಸಹ ಗೋಗಿ ಒಂದು ಪ್ರತಿಷ್ಠಿತ ಜನರ ಒಂದು ಪ್ರದೇಶವಾಗಿತ್ತು. ಸಗರ್ ಏನಿದೆ ಅದು ಸೈನಿಕರ ಪ್ರದೇಶವಾಗಿದ್ದರೆ ಗೋಗಿ ಉಳಿದ ಅಧಿಕಾರಿಗಳ ಮತ್ತು ಪ್ರತಿಷ್ಠಿತ ಅಧಿಕಾರಿಗಳ ಅದು ನೆಲೆಯಾಗಿತ್ತು. ಹೀಗಾಗಿ ನಂತರ ಯೂಸುಫ್ ಆದಿಲ್ ಶಾಹಿ ಬಾದಶಾಹ ಆದ ನಂತರ ಚಂದಾ ಹುಸೇನಿ ಅವರು ಸಹ ಅಲ್ಲೇ ನೆಲೆಸಿ ನಿಧನ ಹೊಂದಿದ್ದರಿಂದ ಅವರ ಬಗ್ಗೆ ಬಹಳ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ ಚಂದಾ ಹುಸೇನಿ ಅವರು ಅಲ್ಲಿ ನಿಧನ ಹೊಂದಿ ಅವರ ಒಂದು ಚಿಕ್ಕ ದರ್ಗಾ ಇತ್ತು. ಯೂಸುಫ್ ಆದಿಲ್ ಶಾಹಿಯ ಜಾಗೀರ್ ಆಗಿದ್ದರಿಂದ ಗೋಗಿ, ಅವನ ಜಾಗೀರ್ನಲ್ಲಿ ಅವನು ಗೋಗಿಯಲ್ಲಿ ಬಹಳಷ್ಟು ಇರ್ತಿದ್ದ. ಹೀಗಾಗಿ ಅವನಿಗೆ ಚಂದಾ ಹುಸೇನ್ ಅವರ ಬಗ್ಗೆ ಅತೀವ ಗೌರವವಿತ್ತು. ಆ ದರ್ಗಾದ ನಿರ್ಮಾಣವನ್ನು ಸಹ ಯೂಸುಫ್ ಆದಿಲ್ ಶಾಹಿನೇ ಮಾಡಿದ್ದ. ನಂತರ ಯಾಕೆಂದರೆ ಬಿಜಾಪುರಕ್ಕೆ ಗೋಗಿ ಸಮೀಪವೂ ಇರೋದರಿಂದ ಬಿಜಾಪುರದಿಂದ ಹಲವು ಸಲ ಬರ್ತಿದ್ದ ಅಂತಲೂ ಹೇಳ್ತಾರೆ. ಅದಕ್ಕೆ ಅಕ್ಕಪಕ್ಕ ಇರುವಂಥ ಹಲವು ಕಟ್ಟಡಗಳನ್ನು ಆದಿಲ್ ಶಾಹಿ ನಿರ್ಮಾಣ ಮಾಡಿದ್ದ. ಈಗಲೂ ಅಲ್ಲಿ ಸಮಾಧಿ ಅಲ್ಲೇ ಇದೆ. ಅದೇ ಚಂದಾ ಹುಸೇನಿ ದರ್ಗಾ ಪರಿಸರದಲ್ಲಿ ಯೂಸುಫ್ ಆದಿಲ್ ಶಾಹಿ ಸೇರಿದಂತೆ ಇನ್ನೂ 3 ಆದಿಲ್ ಶಾಹಿ ಬಾದಶಾಹರ ಗೋರಿಗಳು ಇದೆ. ಹೀಗಾಗಿ ಗೋಗಿ 4 ಬಾದಶಾಹರ ಮತ್ತು ಒಬ್ಬ ರಾಣಿಯ ಆ ದರ್ಗಾ ಪರಿಸರದಲ್ಲಿ ಸಮಾಧಿಯನ್ನು ಹೊಂದಿ ಅದು ಒಂದು ಐತಿಹಾಸಿಕ
ಮಹತ್ವದ ಸ್ಥಳ ಅಂತ ಹೇಳಬಹುದಾಗಿದೆ. ಈ ಕುಮಾರರಾಮನಿಗೂ ಸೂಫಿ ಸರ್ಮಸ್ತರಿಗೂ ಏನು ಸಂಬಂಧ? ಅದು ಸೂಫಿ ಸರ್ಮಸ್ತು ಸಗರದಲ್ಲಿದ್ದ ಒಬ್ಬ ವಾರಿಯರ್ ಸೂಫಿ ಅಲ್ವಾ ಅವರು? ಆ್ಯಕ್ಚುಲಿ ಸೂಫಿ ಸರ್ಮಸ್ತು ವಾರಿಯರ್ ಸೂಫಿ ಅನ್ನೋದು ಸರಿಯಲ್ಲ. ಆದರೆ ಅವರು ಒಬ್ಬ ರಾಜ ಮನೆತನದ ಹಿನ್ನೆಲೆಯನ್ನು ಹೊಂದಿದ್ದ ಸೂಫಿ. ಅವರು ಇರಾಕ್ನ ಸಾಮ್ರಾದ ರಾಜಕುಮಾರರಾಗಿದ್ದರು. ಅವರ ಪತ್ನಿ ಬಲ್ಕ್ನ ರಾಜಕುಮಾರಿಯಾಗಿದ್ದರು. ಅವರಿಬ್ಬರು ನಂತರ ಅವರು ರಾಜ್ಯವನ್ನು ಅವರು ಸ್ವಯಂ ತಮಗಿದ್ದ ರಾಜ್ಯವನ್ನು ತೊರೆದು ಅವರು ಸೂಫಿಗಳಾಗಿ ತಮ್ಮ 90ನೇ ವಯಸ್ಸಿನಲ್ಲಿ ಅವರು ನಿಜಾಮುದ್ದೀನ್ ಔಲಿಯಾ ಅವರಿಂದ ದೀಕ್ಷೆ ಸ್ವೀಕರಿಸಿ, ಅಂದರೆ ಬಯತ್ ಅಂತಾರಲ್ಲ, ಬಯತ್ ಸ್ವೀಕರಿಸಿ ನಿಜಾಮುದ್ದೀನ್ ಔಲಿಯಾ ಅವರ ಅಣತಿಯಂತೆ ಅವರು ಸಗರ್ ಗ್ರಾಮಕ್ಕೆ ಬಂದರು ವಿನ ಅವರಿಗೆ ಸಗರಕ್ಕೆ ಬರಲಿಕ್ಕೆ ಯಾವುದೇ ಇಚ್ಛೆ ಇರಲಿಲ್ಲ. ಯಾಕಂದರೆ ಸೂಫಿಗಳು ಸಾಮಾನ್ಯವಾಗಿ ತಮ್ಮ ಫಾಲೋವರ್ಸ್ಗಳಿಗೆ ಅಥವಾ ತಮ್ಮ ಶಿಷ್ಯರಿಗೆ ದೀಕ್ಷೆ ಕೊಟ್ಟ ನಂತರ ನೀವು ಇಂಥ ಜಾಗದೊಳಗೆ ಹೋಗಿ ನನ್ನ ಸಂದೇಶವನ್ನು ಪ್ರಚಾರ ಮಾಡಿ ಅಂತ ಹೇಳ್ತಿದ್ರು. ಆದರೆ ಸೂಫಿ ಸರ್ಮಸ್ತವರು ಸ್ವಲ್ಪ ರಾಜಮನೆತನದ ಹಿನ್ನೆಲೆ ಅಥವಾ ಯುದ್ಧದ ಅಂದರೆ ರಾಜನ ಹಿನ್ನೆಲೆ ಹೊಂದಿದ್ದರಿಂದ ಅವರು ಸಗರಕ್ಕೆ ಬಂದಾಗ ಅದರಿಂದ ಭಯಭೀತಗೊಂಡ ಕುಮಾರರಾಮ ಇವರನ್ನು ಇಲ್ಲಿ ನೆಲೆ ನಿಲ್ಲಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾನೆ. ಹೀಗಾಗಿ ಅವರಿಬ್ಬರ ಮಧ್ಯೆ ಅನಿವಾರ್ಯವಾಗಿ ಯುದ್ಧ ಆಗುತ್ತೆ. ಸೂಫಿಗಳು ಎಂದೂ ಯುದ್ಧವನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಅದು ಯುದ್ಧ ಆದಾಗ ಅದರಲ್ಲಿ ಸೂಫಿ ಸರ್ಮಸ್ತರ ಮಗ ಮುನವರ್ ಬಾಷಾ ಮತ್ತು ಅವರು ಮಗಳು ತರ್ಕಿಶ್ ಬಿ ಹತರಾಗ್ತಾರೆ. ಆದರೆ ತರ್ಕಿಶ್ ಬಿ ಬಾಣದಿಂದ ಕುಮಾರರಾಮನ ಹತ್ಯೆಯೂ ಸಹ ಆಗುತ್ತೆ. ಆದರೆ ಬಹಳಷ್ಟು ಪುಸ್ತಕಗಳಲ್ಲಿ ಸೂಫಿ ಸರ್ಮಸ್ತರು ಹುತಾತ್ಮರಾದರು ಅಂತ ಬರೀತಾರೆ. ಸೂಫಿ ಸರ್ಮಸ್ತರು ನಂತರನೂ ಅವ್ರು ಜೀವಿತ ಇದ್ದರು. ಅವರಿಬ್ಬರು ಮಕ್ಕಳು ಯುದ್ಧದಲ್ಲಿ ಹುತಾತ್ಮರಾದರು ವಿನ ಸೂಫಿ ಸರ್ಮಸ್ತ, ಯಾಕಂದರೆ ಅವ್ರು ಬಹಳ ವೃದ್ಧರಾಗಿದ್ದರು. ಅವರು ಯುದ್ಧ ಮಾಡುವ ಸ್ಥಿತಿಯಲ್ಲಿನೇ ಇರಲಿಲ್ಲ. ಅವರು ಸಹಜವಾದಂತಹ ಸಾವಿನಿಂದ ಅವರು ನಿಧನ ಹೋಗ್ತಾರೆ. ಒಟ್ಟು ಇದಾದ್ಮೇಲೆ ಇನ್ನೊಂದು ಪುಸ್ತಕ ನಿಮ್ಮದು ಯಾದಗಿರಿಯ ಸೂಫಿಗಳ ಭಾಗಗಳು ಏನನ್ನು ಹೇಳ್ತದೆ? ಈ ಚಂದಾ ಹುಸೇನಿ, ಬಂದೆ ನವಾಜ್, ಬಾರಿ ಇದಕ್ಕಿಂತ ಭಿನ್ನವಾದದ್ದು ಏನನ್ನಿದೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಬಹಳಷ್ಟು ಆ ಪುಸ್ತಕದಲ್ಲಿ ಯಾದಗಿರಿ ಜಿಲ್ಲೆಯ ಸೂಫಿಗಳು ಅಂತ ಶೀರ್ಷಿಕೆ ಇದ್ದರು. ಅದರಲ್ಲಿ ಬಹಳಷ್ಟು ಸಗರ್ ಮತ್ತು ಗುಗ್ಗಿಯ ಸೂಫಿಗಳ ಉಲ್ಲೇಖವೇ ಇದೆ. ಸಗರ್ ಇದಕ್ಕಿಂತಲೂ ಹಿಂದಿನಿಂದಲೂ ಅದು ರಾಜಕೀಯವಾಗಿ ಆಗಲಿ ಬೇರೆ ಕಾರಣಕ್ಕಾಗಿ ಆಗಲಿ ಅತಿ ಮಹತ್ವದ ಸ್ಥಳ. ಅಲ್ಲಿ ಇನ್ನೂ ಬಹಳಷ್ಟು ಸೂಫಿಗಳು ಸಗರ್ನಲ್ಲಿ ನೆಲೆಸಿದ್ರು ಅಥವಾ ಬರ್ತಿದ್ರು, ಹೋಗ್ತಿದ್ರು. ಅದು ಒಂದು ರೀತಿಯ ಒಂದು ರೂಟ್ ಆಗಿತ್ತು ಹೋಗಿ ಬರಲಿಕ್ಕೆ, ಸಗರ್ ಗುಗ್ಗಿ. ಈಗಾಗಲೇ ನಾವು ಸೂಫಿ ಸರ್ಮಸ್ತು ಮತ್ತು ಚಂದಾ ಹುಸೇನಿ ಅವರ ಸ್ವಲ್ಪ ಪ್ರಸ್ತಾಪ ಮಾಡಿದ್ದೇವೆ. ಆದರೆ ಅದಕ್ಕಿಂತ ಒಬ್ಬ ಅತಿ ಮಹತ್ವದ ಸೂಫಿಯು ಸಹ ಸುಮಾರು 35 ವರ್ಷ ಸಗರ್ ಗ್ರಾಮದಲ್ಲಿ ಇದ್ದರು. ಅವರು ಐನುದ್ದೀನ್ ಗಂಜುಲ್ ಇಲ್ಮ್ ಅಂತ. ಹೌದು. ಈ ಐನುದ್ದೀನ್ ಗಂಜುಲ್ ಇಲ್ಮ್ ಒಂದು ಗಂಜುಲ್ ಇಲ್ಮ್ದ ಅರ್ಥವೇ ಏನಿದೆ, ಜ್ಞಾನದ ಕಣಜ ಅಂತ. ಅವರು ಸುಮಾರು 90 ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು ಅಂತ ಹೇಳ್ತಾರೆ. ಆದರೆ ಅವರ ಅಂತಿಮ ಕಾಲದಲ್ಲಿ ಬಿಜಾಪುರಕ್ಕೆ ಹೋಗಿ ಅಲ್ಲಿ ಅವರು ನಿಧನ ಹೊಲ್ತಾರೆ. ಅದು ಅಂಜುಮನ್ ಕಾಲೇಜ್ ಎದುರುಗಡೆ ಅವ್ರ ದರ್ಗಾ ಇದೆ. ಅವ್ರ ಸಮಾಧಿಯನ್ನು ಗವಾನ್ ಕಟ್ಟಿಸ್ತಾರೆ. ಅವರ ಸಮಾಧಿಯನ್ನು, ಯಾಕಂದರೆ ಅವರ ಜ್ಞಾನದ ಬಗ್ಗೆ ಅತೀವ ಪ್ರಭಾವಿತಗೊಂಡಿದ್ದ ಮೆಹಮೂದ್ ಗವಾನ್ ರವರು ನಂತರದ ಕಾಲದಲ್ಲಿ ಅದರ ಮೇಲೆ ದರ್ಗಾವನ್ನು ಕಟ್ಟಿಸ್ತಾರೆ. ಇದು ನಿಮ್ಮ ಊರಿಗೆ ಬರೋದಾದರೆ, ನಿಮ್ಮ ಊರು ನಾನಾಗಲೇ ಪ್ರಸ್ತಾಪ ಮಾಡಿದಾಗ ತಿಮ್ಮಾಪುರ ಒಂದು ಭಾಳ ವಿಶಿಷ್ಟವಾದ ವಿಭಿನ್ನವಾದ ಊರು. ಏನು ಆ ಊರಿನ ವಿಶೇಷಗಳು?
ತಿಮ್ಮಾಪುರ್ ಮೂಲತಃ ಅದಕ್ಕೆ ಯಾವುದೇ ಗೋಗಿ ಅಥವಾ ಸಗರ್ಗೆ ಹೋಲಿಸಿದರೆ ಯಾವುದೇ ಇತಿಹಾಸ ಇಲ್ಲ. ಅದಕ್ಕೆ ಕಾರಣ ಅದು ಇತ್ತೀಚೆಗೆ ಅಂದರೆ ಈ ಬಿಜಾಪುರದ ಆದಿಲ್ ಶಾಹಿ ಪತನದ ನಂತರ ಅಲ್ಲಿಯ ಶಿಕ್ಷಿತ ಜನ ಅವರು ಅಲ್ಲಿಂದ ಪಲಾಯನ ಮಾಡಿ ಸುರ್ಪುರ್ ಸಂಸ್ಥಾನದ ಅಡಿಯಲ್ಲಿ ಬಂದು ತಿಮ್ಮಾಪುರದಲ್ಲಿ ಶರಣ ಪಡುತ್ತಾರೆ. ಹೀಗಾಗಿ ಈ ತಿಮ್ಮಾಪುರದಲ್ಲಿ ಹಲವು ಶಿಕ್ಷಕರು ಮತ್ತು ಶಿಕ್ಷಿತ ಜನರ ಬಹಳ ಜನ ಇದ್ದರು. ತಿಮ್ಮಾಪುರದಲ್ಲಿ ಯಾರೂ ಜಾಗೀರ್ದಾರಗಳು ಇಲ್ಲ, ಯಾರೂ ಇಲ್ಲ. ಯಾಕಂದರೆ ಅದು ಹೊಸ ಅವರು ಬಹಳಷ್ಟು ಜನರಿಗೆ ನ್ಯೂ ಕಾಲೋನಿ ಮತ್ತು ಯಾರಿಗೂ ಅಲ್ಲಿ ಭೂಮಿ ಅದು ಏನೇಳಿ ಬಂದು ಆನಂತರ ಬಂದು ಅಲ್ಲಿ ನೆಲೆಸಿದ್ದು. ಹೀಗಾಗಿ ಅಲ್ಲಿ ಬೇರೆ ಯಾವುದೇ ಇದಕ್ಕಿಂತ ವ್ಯಾಪಾರ ವಹಿವಾಟಕ್ಕಿಂತ ಶಿಕ್ಷಣ ಮತ್ತು ಶಿಕ್ಷಿತ ಜನರು, ಕವಿಗಳು, ಲೇಖಕರು ಇಲ್ಲಿ ಅತ್ಯಧಿಕವಾಗಿದ್ದರು ಅಂತ ಹೇಳ್ಬಹುದು. ಬಟ್ ಅಲ್ಲಿ ಧಾರ್ಮಿಕವಾಗಿ ಕೂಡ ಒಂದು ವಿಶೇಷತೆ ಇದೆಯಲ್ಲ? ಹಾಂ, ಧಾರ್ಮಿಕವಾಗಿ ಹಲವು ವಿಚಾರಧಾರೆಗಳು ಮತ್ತು ಪಂಥಗಳು ಅಲ್ಲಿ ಜನ್ಮ ತಾಳಿದ್ದು. ಒಂದು ಕಾಲಕ್ಕೆ ತಿಮ್ಮಾಪುರದಲ್ಲಿ ಅದು ಇವ್ರದ್ದು ಗುಲಾಮ್ ಅಹಮದ್ ಖಾದಿಯಾನಿ ಅವರ ಅನುಯಾಯಿಗಳ ಮತ್ತು ಅದೇ ತರಹ ಸಿದ್ದೀಕ್ ದೀನ್ದಯಾಳ್ ಚನ್ನಬಸವೇಶ್ವರ್ ಮತ್ತು ಅಲ್ಲಿಯೇ ಒಬ್ಬರು ಧಾರ್ಮಿಕ ಒಂದು ಹೊಸ ಪಂಥವನ್ನು ಹುಟ್ಟು ಹಾಕಿದ್ರು, ಮೊಹಮ್ಮದೀಯ ಪಂಥ ಅಂತ. ಅಬ್ದುಲ್ಲಾ ಅನ್ನುವವರು, ಮೌಲ್ವಿ ಅಬ್ದುಲ್ಲಾ ಅವರು ಸಹ ಒಂದು ಹೊಸ ವಿಚಾರಧಾರೆಯನ್ನು ಅವರು ಪ್ರಾರಂಭಿಸಿದರು. ಹೀಗಾಗಿ ಹಲವು ಚಿಂತನೆಗಳು ಆ ಜನರು ತಿಮ್ಮಾಪುರಕ್ಕೆ ಬರ್ತಿದ್ರು. ಮೌಲ್ವಿ ಅಬ್ದುಲ್ಲಾ ಅವರು ಸಹ ತಮ್ಮ ಚಿಂತನೆಯನ್ನು ಪ್ರಚಾರ ಮಾಡಲಿಕ್ಕೆ ಆರಂಭಿಸಿದಾಗ ಇತರರು ಅದನ್ನು ವಿರೋಧ ವ್ಯಕ್ತಪಡಿಸಿದರು. ಹೀಗಾಗಿ ಒಟ್ಟಾರೆ ಒಂದು ಸಂಘರ್ಷದ ಜಾಗ ಅದಾಗಿತ್ತು. ಧಾರ್ಮಿಕ ವಿಚಾರಧಾರೆಯ ಸಂಘರ್ಷದ ಜಾಗ ತಿಮ್ಮಾಪುರ ಆಗಿತ್ತು. ಹಲವು ಬಗೆಯ ಯೋಚನೆ ಅಂದರೆ ಆ್ಯಕ್ಚುಲಿ ಇಸ್ಲಾಂ ಅಂದರೂ ಕೂಡ ಒಂದೇನಲ್ಲ, ಅದು ಹಲವು ಯೋಚನೆಗಳ ಹಲವು ವಿಚಾರಧಾರೆಗಳು ಬಂದು ಸೇರುವ ಜೊತೆಗೇ ಹೋಗುವಂಥ ಒಂದು ಧಾರೆ ಅದು. ತಿಮ್ಮಾಪುರ್ನಲ್ಲಿ ಕೂಡ ಅದರ ಒಳಗಿನ ಬಹುತೇಕ ಧಾರೆಗಳ ಪ್ರೆಸೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಬಹಳಷ್ಟು. ತಿಮ್ಮಾಪುರದಲ್ಲಿ ಯಾಕೆ ತಿಮ್ಮಾಪುರದ ಒಂದು ಮನೆಯಲ್ಲೇ ವಿಭಿನ್ನ ವಿಚಾರಧಾರೆಗಳು, ಅಂದರೆ ತಂದೆಯ ಒಂದು ವಿಚಾರಧಾರೆ ಇದ್ದರೆ ಮಗನ ವಿಚಾರಧಾರೆ ಇರುವಂಥ ಈ ತರಹದ ಪರಿಸ್ಥಿತಿ ತಿಮ್ಮಾಪುರದಲ್ಲಿ ತೀರಾ ಸಾಮಾನ್ಯ ಅಂತ ನಮ್ಗೆ ಅನಿಸುತ್ತೆ. ನೀವು ನಿಮ್ಮ ಬಾಲ್ಯ ಕಳೆದದ್ದು ತಿಮ್ಮಾಪುರದಲ್ಲಿ. ಹೌದು. ನಿಮ್ಮ ತಂದೆಯವ್ರ ಬಗ್ಗೆ ಹೇಳಿ. ನಮ್ಮ ತಂದೆಯವರು ವೃತ್ತಿಯಿಂದ ಶಿಕ್ಷಕರಾಗಿದ್ದರು. ಉರ್ದು ಕಲಿಸ್ತಿದ್ರು. ಅವರು ಉರ್ದು ಶಿಕ್ಷಕರಾಗಿದ್ದರು, ಉರ್ದು ಕವಿಗಳಾಗಿದ್ದರು. ಅವರು ವಿಶೇಷವಾಗಿ ಗಜಲ್ಗಳು ಮತ್ತು ಹೈಕುಗಳು, ಸುಮಾರು ಸಾವಿರಾರು ಹೈಕುಗಳು ಬರೆದಿದ್ದಾರೆ. ಗಜಲ್ಗಳು ಮತ್ತು ಸಾವಿರಾರು ರುಬಾಯಿಗಳು ಬರೆದಿದ್ದಾರೆ. ಮತ್ತು ಅವರು ಚಿಕ್ಕ ಅಫ್ಸಾನಾ ಅಂತಾರೆ, ಕಿರುಕಥೆಗಳನ್ನು ಸಹ ಬಹಳಷ್ಟು ಬರೆದು ಅಂದಿನ ಸಾಲಾರ್ ಮತ್ತು ಇತರ ಸಾಹಿತ್ಯಿಕ ಪತ್ರಿಕೆಗಳಲ್ಲಿ ನಿಯಮಿತವಾಗಿ ಪ್ರಕಟವಾಗಿವೆ. ನಂತರ ನಾವು ಅವರ ತಂದೆಯ 2 ಕೃತಿಗಳನ್ನು ಸಂಗ್ರಹಿಸಿ ಗೋಹರೆ ಏಜಾಜ್ ಮತ್ತು ಜವಹರಾತೆ ಏಜಾಜ್ ಅಂದರೆ ನಮ್ಮ ತಂದೆಯವರ ಕಾವ್ಯನಾಮ, ಈ ಶೀರ್ಷಿಕೆಯಡಿ ನಾವು ಪ್ರಕಟಿಸಿದ್ದೇವೆ. ನೀವು ಉರ್ದುನಲ್ಲಿ ಬರೀಲಿಕ್ಕೆ ಯೋಚನೆ ಮಾಡಲಿಲ್ಲ? ನಾನು ಮೂಲತಃ ಸಾಹಿತಿ ಏನೂ ಅಲ್ಲ, ಆದರೆ ಸಾಹಿತ್ಯದ ವಾತಾವರಣದಲ್ಲಿ ಬೆಳೆದಿರುವಂಥ ಕಾರಣಕ್ಕಾಗಿ ನನಗೆ ಸಾಹಿತ್ಯದ ಒಲವಿತ್ತು. ಆದ್ದರಿಂದ ನಾನು ಉರ್ದುವನ್ನು ಸಹಜವಾಗಿ ಕಲಿತೆ. ನಂತರ ಓದಿದ ಕನ್ನಡ ಮೀಡಿಯಂನಲ್ಲಿ ನಾನು ಕನ್ನಡ ಮಾಧ್ಯಮದಲ್ಲಿ ಕಲಿತಿರೋದ್ರಿಂದ ನನಗೆ 2 ಭಾಷೆಗಳಲ್ಲಿ ಸ್ವಲ್ಪ ಮಟ್ಟಿನ ಪ್ರಭುತ್ವ ಬಂತು. ಸಂಸ್ಕೃತ ಎಲ್ಲಿ ಕಲ್ತ್ರಿ? ಯಾಕೆ ಕಲ್ತ್ರಿ? ಸಂಸ್ಕೃತ ಅಲ್ಲಿ ನಮ್ಮ ಊರಲ್ಲಿ ಭಾರತೀಯ ವಿದ್ಯಾಭವನದಿಂದ ಕೆಲವೊಂದು ಕ್ಲಾಸಸ್ಗಳನ್ನು ನಡೆಸ್ತಾ ಇದ್ದರು. ಅದು ಕಲೀಲಿಕ್ಕೆ ಮುಖ್ಯ ಕಾರಣ ಏನಂದರೆ, ನನ್ನ ಚಿಕ್ಕಪ್ಪನವರು ಸಂಸ್ಕೃತದಲ್ಲಿ ಉಸ್ಮಾನಿಯಾ ಯೂನಿವರ್ಸಿಟಿಯಿಂದ MA ಮಾಡಿದರು. ಅದಕ್ಕೆ ಬಹಳಷ್ಟು ಜನ ಅವ್ರ ಬಗ್ಗೆ ತುಂಬ ಗೌರವ
ಭಾವ ವ್ಯಕ್ತಪಡಿಸ್ತಿದ್ರು. ಹೀಗಾಗಿ ನನಗೂ ಸಹ ಇಂತಹ ಒಂದು ಅವಕಾಶ ಬಂದಾಗ ನಾನು ಸ್ವಯಂ ಆಸಕ್ತಿಯಿಂದ ಅದನ್ನು ಕಲಿತು ಆ ಪರೀಕ್ಷೆಗಳನ್ನು ಕಟ್ಟಿ ಅದರಲ್ಲಿ ಉತ್ತೀರ್ಣನಾಗಿದ್ದೇನೆ. ನಿಮ್ಮ ತಾಯಿಯವರು ನೆನಪು ಮಾಡ್ಕೊಳ್ಳೋದ್ರೆ ಹೆಂಗೆ ನೆನಪು ಮಾಡ್ಕೊತಾರೆ? ನಮ್ಮ ತಾಯಿಯವರು ಒಬ್ಬ ಉತ್ತಮ ಜವಾಬ್ದಾರಿಯುತ ಹೌಸ್ ವೈಫ್. ಯಾಕಂದರೆ ಸ್ವಲ್ಪ ಕವಿಗಳು ಮನೆ ಅಥವಾ ಮನೆಯ ವ್ಯವಹಾರಗಳಲ್ಲಿ ಅಷ್ಟು ಜವಾಬ್ದಾರಿಯುತ ಇರೋದಿಲ್ಲ. ಅದು ನಮ್ಮ ತಿಮ್ಮಾಪುರದ ಎಲ್ಲ ಕವಿಗಳ ಲಕ್ಷಣ ಇದೆ. ಆದರೆ ನಮ್ಮ ತಾಯಿಯವರು ಮಕ್ಕಳ ಶಿಕ್ಷಣ ಮತ್ತು ಅವರ ಪಾಲನೆಯಲ್ಲಿ ವಿಶೇಷ ಆಸಕ್ತಿ. ಯಾಕಂದರೆ ನಾವು ಬಡ ಕುಟುಂಬದಿಂದ ಬಂದಿದ್ದರಿಂದ ನಮಗೆ ಯಾವುದೇ ಆಸ್ತಿ ಇಲ್ಲದೇ ಇದ್ದರೂ ನಮ್ಮ ತಂದೆಯ ಸಂಬಳದಿಂದ ನಮ್ಮ ಎಲ್ಲ ಸಹೋದರರು ತಕ್ಕ ಮಟ್ಟಿನ ಉತ್ತಮ ಶಿಕ್ಷಣ ಪಡೆದು, ಮತ್ತು ನಮ್ಮ ಕುಟುಂಬದ ವಿಶೇಷ ಏನಂದರೆ ಎಲ್ಲ ಮಕ್ಕಳು ಸರ್ಕಾರಿ ನೌಕರರಾಗಿದ್ದಾರೆ. ಮತ್ತು ನಮ್ಮ ಭಾವಂದರು ಸಹ ಗೌರ್ಮೆಂಟ್ ಸರ್ವೆಂಟ್ ಇದ್ದಾರೆ. ಇದೊಂದು ವಿಶೇಷ ಅಂತ ಹೇಳ್ಬೋದು. ರೂಮಿ ಅನುವಾದದ ಬಗ್ಗೆ ನಿಮ್ಮ ಬರಲಿರೋ ಪುಸ್ತಕ ಅದು. ಆ್ಯಕ್ಚುಲಿ ರೂಮಿ ಕನ್ನಡದಲ್ಲಿ ಸಾಕಷ್ಟು ಜನರು ರೂಮಿಯ ಬಗ್ಗೆ ಕೃತಿಗಳನ್ನು ರಚಿಸಿದ್ದಾರೆ. ರೂಮಿಯ ಜೀವನ ಚರಿತ್ರೆ ಮತ್ತು ಕೆಲವೊಂದು ರೂಮಿಯ ಕವನಗಳು, ಗಜಲ್ಗಳು, ಅವುಗಳ ಅನುವಾದ ಇದೆ. ಆದರೆ ಅವೆಲ್ಲವೂ ಏನಿದೆ ಇಂಗ್ಲೀಷ್ ಮೂಲದಿಂದ ಬಂದಿದೆ. ಹೀಗಾಗಿ ನನಗೆ ತಕ್ಕ ಮಟ್ಟಿಗೆ ಪರ್ಷಿಯನ್ ಬರೋದರಿಂದ, ಯಾಕಂದರೆ ಪರ್ಷಿಯನ್ ಭಾಷೆಯಲ್ಲಿ ನಂಬರ್ 1 ಅಥವಾ ಪ್ರಥಮ ಆದ್ಯತೆಯ ಕವಿ ಅಂತಂದರೆ ಅದು ರೂಮಿಯ ಕಥೆಗಳು, ಹಿಕಾಯತ್ಗಳು ಅಥವಾ ಅವರ ಪ್ರಮುಖ ಗ್ರಂಥ ಇವೆಲ್ಲವೂ ಸಹ ಈಗಲೂ ಇಡೀ ವಿಶ್ವದಲ್ಲಿ ತುಂಬ ಪ್ರಸಿದ್ಧಿ ಪಡೆದಂತಹ ಕೃತಿಗಳು. ಅವುಗಳ ಕಾವ್ಯವನ್ನು ನೇರವಾಗಿ ಪರ್ಷಿಯನ್ನಿಂದ ಕನ್ನಡಕ್ಕೆ ಪರ್ಷಿಯನ್ ರೂಪಾಂತರ ಮತ್ತು ಅದರ ಕನ್ನಡ ಅನುವಾದ ಈ ರೂಪದಲ್ಲಿ ಬರಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಏನು ಬರೀತಾ ಇದ್ದೀರಿ ಈಗ ನಾನು ಈಗಾಗಲೇ ಪ್ರಸ್ತಾಪಿಸಿದಂತೆ ಹಜರತ್ ಮನ್ಸೂರ್ ಹಲ್ಲಾದರ ಜೀವನ ಚರಿತ್ರೆಯನ್ನು ಆಧಾರಿತ ಒಂದು ಕಾದಂಬರಿ, ಅದು ಕಂಪ್ಲೀಟ್ ಆಗಿದೆ. ಮತ್ತು ಇತ್ತೀಚೆಗೆ ಕುವೆಂಪು ಭಾಷಾ ಭಾರತಿಗೆ ಅಮೀರ್ ಖುಸ್ರೋ ಅವರ ಪರ್ಷಿಯನ್ ಗಜಲ್ಗಳನ್ನು, ಅದನ್ನು ಕನ್ನಡಕ್ಕೆ ಸುಮಾರು 150 ಗಜಲ್ಗಳನ್ನು ಅನುವಾದ ಮಾಡಿ ಈಗಾಗಲೇ ಸಲ್ಲಿಸಿದ್ದೇನೆ. ಅದು ಪ್ರಕಟಣೆಯ ಹಂತದಲ್ಲಿ ಇದೆ. ಮತ್ತು ಇನ್ನೊಂದು ಮುಖ್ಯವಾದಂತಹದ್ದು, ಕನ್ನಡದಲ್ಲಿ ಕವಿಗಳ ಬಗ್ಗೆ ಕಾದಂಬರಿಗಳು ಇಲ್ಲ, ಕವಿಗಳ ಜೀವನ ಚರಿತ್ರೆ. ಬಹುಶಃ ತಾವೇ ನಾನು ವಿಚಾರಿಸಿದಾಗ ದ ರಾ ಬೇಂದ್ರೆ ಅವರ ಬಗ್ಗೆ ಒಂದು ಕಾದಂಬರಿ ಇದೆ ಅಂತ ಹೇಳಿದ್ರಿ. ಆದರೆ ಉರ್ದುವಿನಲ್ಲಿ ಶಂಶುರ್ ರೆಹಮಾನ್ ಫಾರೂಖಿ ಅವರು ಗಾಲಿಬರ ಜೀವನ ಚರಿತ್ರೆ ಮತ್ತು 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಯಾಕಂದರೆ ಆ ಕಾಲದಲ್ಲಿ ಅವರು ಜೀವಂತರಾಗಿದ್ದರು ಮತ್ತು ಅದರಿಂದ ಅವರು ತುಂಬ ಸಂಕಷ್ಟಗಳನ್ನು ಅನುಭವಿಸಿದ್ರು. ಆ ಘಟನೆಗಳನ್ನು ಆಧಾರಿತವಾದಂತಹ ಒಂದು ಕಿರು ಕಾದಂಬರಿ ಅವರು ರಚಿಸಿದ್ದಾರೆ. ಅದು ಗಾಲಿಬ್ ಅಫ್ಸಾನಾ ಅಂತ ಉರ್ದುವಿನಲ್ಲಿ ಅದರ ಟೈಟಲ್ ಇದೆ. ಅದನ್ನು ಕನ್ನಡಕ್ಕೆ ಅನುವಾದದ ಪ್ರಗತಿಯಲ್ಲಿದೆ. ಅವರ ಮಗಳಾದಂಥ, ಈಗ ಅದರ ಕೃತಿಸಾಮ್ಯ ಹೊಂದಿರುವಂತಹ ಅವರ ಮಗಳು ನನಗೆ ಅದರ ಅನುಮತಿಯನ್ನು ನೀಡಿದ್ದಾರೆ. ಅದು ಪ್ರಗತಿಯಲ್ಲಿದೆ. ಸರ್, ಇಷ್ಟೊತ್ತು ನಿಮ್ಮ ಬರಹದ ಬಗ್ಗೆ, ನಿಮ್ಮ ಆಲೋಚನೆಗಳ ಬಗ್ಗೆ ಹಲವು ಸಂಗತಿ ನಮಗೆ ಹಂಚ್ಕೊಂಡ್ರಿ. ನೀವು ಇಷ್ಟೊಂದು ಟೈಮ್ ಕೊಟ್ಟೋದಕ್ಕೆ ನಾನು ಕೃತಜ್ಞತೆ. ನಮಸ್ಕಾರ.